ನೋಡಿ, ಗ್ಯಾರಂಟಿ 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 2020 ನಂತರ ಅಥವಾ 22-23 ನಂತರ ಜನರಿಗೆ ಈ ಒಂದು ಪದ ಬಹಳ ಚಿರಪರಿಚಿತ ಆಯಿತು. ಅದರಲ್ಲೂ ಚುನಾವಣೆಗಳ ಹತ್ತಿರ ಬಂದಾಗ ಉಚಿತ ಕೊಡುಗೆಗಳ ಒಂದು ಭರಾಟೆ ಜೋರಾಗಿರುತ್ತೆ. ಕರ್ನಾಟಕದಲ್ಲೂ ಕೂಡ ನೋಡಿದ್ವಿ 2023 ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ. ಅದಾದ ಮೇಲೆ ಬಿಜೆಪಿಯವರು ಅದನ್ನು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿದರು. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಜಾರ್ಖಂಡು, ಬಿಹಾರು, ದೆಹಲಿ ಅವರೇ ಹೇಳ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು. ಬಟ್ ಜನರಿಗೆ ಇದರಿಂದ ಅನುಕೂಲ ಆಗಿದೆ ಇಲ್ವಾ ಅದನ್ನು ಸೈಡ್ ಇಡೋಣ ನಾವು. ಆದರೆ ಸುಪ್ರೀಂ ಕೋರ್ಟ್ ಇದೀಗ ಕಳವಳವನ್ನು ವ್ಯಕ್ತಪಡಿಸಿದೆ. ಆರ್ಥಿಕತೆಯನ್ನು ನೀವು ಪಾತಾಳಕ್ಕೆ ತಳ್ಳಿ ಅಥವಾ ಅದಕ್ಕೆ ಪೂರಕವಾದಂಥ ಯಾವುದೇ ವಾತಾವರಣ ಇಲ್ಲದೇ ಇದ್ರೂ ಕೂಡ ಯಾಕೆ ಉಚಿತವಾದಂಥ ಕೊಡುಗೆಗಳನ್ನು ಕೊಡ್ತಾ ಇದ್ದೀರಿ? ಕೇವಲ ಇದು ಕರ್ನಾಟಕಕ್ಕೋ ಅಥವಾ ತೆಲಂಗಾಣಕ್ಕೋ ದೆಹಲಿಗೂ ಸೀಮಿತವಾಗಿಲ್ಲ. ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಈ ಉಚಿತ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ, ಅಂದರೆ ಫ್ರೀ ಬೇಸ್ ಏನಿದೆ ಅಲ್ಲಿ ಆಗುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಸುಪ್ರೀಂ ಕೋರ್ಟೇ ಕಳವಳವನ್ನು ವ್ಯಕ್ತಪಡಿಸಿದೆ. ತಮಿಳುನಾಡಿನ ಒಂದು ಅರ್ಜಿ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಈಗ ಜನರಿಗೆ ಇರುವಂಥ ಪ್ರಶ್ನೆ, ನಿಜಕ್ಕೂ ಗ್ಯಾರಂಟಿಯಿಂದ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತಾ ಅಂತ. ಯಾಕಂತ ಹೇಳಿದ್ರೆ ನಿರುದ್ಯೋಗ ಆಗಿರ್ಬೋದು ಅಥವಾ ಬಡತನ ಆಗಿರ್ಬೋದು ಮತ್ತು ಆರ್ಥಿಕತೆ ಆಗಿರ್ಬೋದು, ಇವೆಲ್ಲದರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ. ಕರ್ನಾಟಕದ ಉದಾಹರಣೆಗೆ ತೆಗೆದುಕೊಂಡ್ರೆ 5 ಗ್ಯಾರಂಟಿಗಳನ್ನು ಸರ್ಕಾರ ಕೊಡ್ತಾ ಇದೆ. ಬಡ ಜನರಿಗೆ ಖಂಡಿತವಾಗಲೂ ಅನುಕೂಲ ಆಗಿದೆ. ಯಾರೂ ಉಪವಾಸ ಮಲಗಬಾರ್ದು ಅಂಥೇಳಿ ಅನ್ನಭಾಗ್ಯ ಖಂಡಿತವಾಗಲೂ ಅದು ಹೆಲ್ಪ್ಫುಲ್ ಆಗಿದೆ. ಓಡಾಡೋಕ್ಕೆ ಫ್ರೀ ಬಸ್ಸು, ಎಲ್ರಿಗೂ ಫ್ರೀ. ಮತ್ತು 200 ಯೂನಿಟ್ ವಿದ್ಯುತ್ ಇದೆ ಅಲ್ವಾ, ಅದು ಎಲ್ರಿಗೂ ಕೊಡುವಂಥ ಒಂದು ವ್ಯವಸ್ಥೆ. ಅಂದರೆ ಅದರಲ್ಲೂ ಕೂಡ ಫಿಲ್ಟರ್ ಮಾಡಬೇಕಾಗಿತ್ತು ಅನ್ನುವಂಥ ಆಕ್ಷೇಪಗಳು. ಮತ್ತು ಈ BPL ಕಾರ್ಡ್, APL ಕಾರ್ಡ್ ಇದ್ರೂ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಕೂಡ ಕೊಡ್ತಾ ಇದ್ದಾರೆ, ಯುವ ನಿಧಿ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತು ಗೃಹಲಕ್ಷ್ಮಿ ಏನಿದೆ ಅದು ಕೂಡ 2-3 ತಿಂಗಳಿಂದ ಬಂದಿಲ್ಲ. ಈ ರೀತಿ ಸಾಲು ಆರೋಪಗಳು ಬರ್ತಾ ಇದ್ದಾವೆ. ಮತ್ತು ಕೆಲವು ಆಡಳಿತ ಪಕ್ಷದ ನಾಯಕರು ಕೂಡ ಖಜಾನೆ ಖಾಲಿಯಾಗಿದೆ, ಇದನ್ನು ಕೊಡ್ತಾ ಹೋದರೆ ಅಭಿವೃದ್ಧಿ ಕೆಲಸಗಳಾಗಲ್ಲ, ಹೀಗೆ ಒಂದಲ್ಲ ಒಂದು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಈ ಗ್ಯಾರಂಟಿಗಳಿಂದ ನಿಜಕ್ಕೂ ಆರ್ಥಿಕ ದಿವಾಳಿತನ ಎದುರಾಗುತ್ತಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. BJP ವಕ್ತಾರಾಗಿರುವಂಥ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆರ್ಥಿಕ ವಿಶ್ಲೇಷಕರಾಗಿರುವಂಥ ಕೃಷ್ಣರಾಜ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ಎಸ್ ಸರ್, ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ. ಈಗ ಸುಪ್ರೀಂ ಕೋರ್ಟೇ ಕಳವಳವನ್ನು ವ್ಯಕ್ತಪಡಿಸಿದೆ ಸರ್. ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ, ಎಲ್ಲ ರಾಜ್ಯಗಳು ಎಲ್ಲೆಲ್ಲಿ ಈ ಫ್ರೀ ಬೀಸ್ ಏನಿದೆಯೋ, ಉಚಿತ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೋ ಅಲ್ಲಿ ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತಾ ಇದೆ, ಅನಾನುಕೂಲ ಆಗುತ್ತಾ ಇದೆ. ಹಾಗಾಗಿ ಸರ್, ಈಗ ನಿಮ್ಮ ಪ್ರಕಾರ ಯಾವುದೋ ಒಂದು ರಾಜ್ಯದ ಉದಾಹರಣೆ ತೆಗೆದುಕೊಂಡ್ರೆ ಆರ್ಥಿಕತೆ ಮೇಲೆ ಇದು ಖಂಡಿತ ಪರಿಣಾಮವನ್ನು ಬೀರುತ್ತಾ ಅಂತೇಳಿ? ಖಂಡಿತವಾಗಿ ಪರಿಣಾಮವನ್ನ ಬೀರುತ್ತೆ. ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ ಮಾಡಿದೆ, ಅದರಲ್ಲೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಏನು ಅಬ್ಸರ್ವೇಷನ್ ಮಾಡಿದ್ದಾರೆ ಅದು ಸರಿಯಾಗಿದೆ. ಅವರು 3 ರೀತಿಯ ಅಬ್ಸರ್ವೇಷನ್ ಮಾಡಿದ್ದಾರೆ. ಮೊದಲನೇದಾಗಿ ಈ ಫ್ರೀ ಬೀಸ್ ಅನ್ನ ಎಲೆಕ್ಷನ್ ಗಿಂತ ಮುಂಚೆ ಮಾಡಿ ಆ ಎಲೆಕ್ಷನ್ ಗೆಲ್ಲುವ ಒಂದು ತಂತ್ರವಾಗಿ ರಾಜಕೀಯ ಪಕ್ಷಗಳು ಬಳಸ್ತಾ ಇರೋದು, ಅದು ಸರಿಯಾಗಿ ಕಾಣ್ತಾ ಇಲ್ಲ. ಒಂದನೇದು. ಎರಡನೇದು, ಫ್ರೀ ಬೀಸ್ ನ ಎಲ್ರಿಗೂ ಕೊಡ್ತಾ ಇರೋವಂಥದ್ದು, ಎಲ್ರು ಅಫೋರ್ಡ್ ಇರೋರ್ಗೆ ಮತ್ತೆ ಅಫೋರ್ಡ್ ಇಲ್ದಿರೋರ್ಗೆ ಎಲ್ಲರಿಗೂ ಫ್ರೀ ಬೀಸ್ ನ ಕೊಡ್ತಾ ಇರುವಂತದ್ದು ಇನ್ನೊಂದು. ಮೂರನೇದು ಅಬ್ಸರ್ವೇಷನ್ ಅಂತಂದ್ರೆ, ಈ ರೀತಿ ಫ್ರೀ ಬೀಸ್ ನ ಕೊಡ್ತಾ ಹೋದ್ರೆ ಸರ್ಕಾರ ಆರ್ಥಿಕತೆಯ ಕಡೆ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ, ಅಥವಾ ನಿಜವಾಗಿ ಸೋಷಿಯಲ್ ವೆಲ್ಫೇರು, ಎಜುಕೇಶನ್, ಹೆಲ್ತ್ ಮತ್ತೆ ಬೇಸಿಕ್ ಸರ್ವಿಸಸ್ ಕಡೆ ನೆಗ್ಲೆಕ್ಟ್ ಮಾಡಿ ಒಂದು ಆರ್ಥಿಕತೆಯನ್ನ ಅಸ್ಥಿರಗೊಳಿಸಿ ಜನರಿಗೆ ಉದ್ಯೋಗ ಅವಕಾಶಗಳ ಕಡೆ ಅವಕಾಶವನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅಬ್ಸರ್ವೇಷನ್, 3 ಅಬ್ಸರ್ವೇಷನ್ಸ್ ನ ಮಾಡಿರುವಂತದ್ದು. ಆ ಎಲ್ಲಾ ಅಬ್ಸರ್ವೇಷನ್ಸ್ ಕರೆಕ್ಟ್ ಆಗಿದೆ. ಈಗ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಏನಾಗ್ತಾ ಇದೆ, ಈ ಫ್ರೀ ಬೀಸ್ ನ ಎಲ್ಲರಿಗೂ ಡಿಕ್ಲೇರ್ ಮಾಡ್ತಾ ಇರುವಂತದ್ದು. ಈಗಲೂ ಕರ್ನಾಟಕದಲ್ಲಿ ನಾನು ಅದನ್ನೇ ಹೇಳಿದ್ದು, ವೆಲ್ಫೇರ್ ಪ್ರೋಗ್ರಾಮ್ಸ್ ಮತ್ತೆ ಫ್ರೀ ಬೀಸ್ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದೆ. ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂತಂದ್ರೆ ಅದು ಯಾರಿಗೆ ನಿರ್ಗತಿಕರಿದ್ದಾರೆ, ಯಾರು ಅಫೋರ್ಡಬಲ್ ಇಲ್ಲ ಅಥವಾ ಅವ್ರಿಗೆ ಪೇ ಮಾಡ್ಲಿಕ್ಕೆ ಆಗೋದಿಲ್ಲ, ಎಬಿಲಿಟಿ ಟು ಪೇ ಇರ್ತದಲ್ಲ ಅಂತವ್ರಿಗೆ ಆ ಒಂದು ಫ್ರೀ ಬೀಸ್ ನ, ಅಥವಾ ಫ್ರೀ ಬೀಸ್ ಅಂತಾನೆ ಹೇಳಕ್ಕಾಗಲ್ಲ, ವೆಲ್ಫೇರ್ ಪ್ರೋಗ್ರಾಮ್ಸ್ ನ ಮಾಡ್ಬೇಕಾಗಿತ್ತು. ಇದು ಎಲ್ಲರಿಗೂ ಅಂದ್ರೆ ಸಾರ್ವಜನಿಕವಾಗಿ ಅಥವಾ ಪ್ರತಿಯೊಬ್ಬರಿಗೂ ಅಪ್ಲೈ ಮಾಡಿದಾಗ ಅದೇನಾಯ್ತು, ಫ್ರೀ ಬೀಸ್ ಅಂತ ಕರ್ಸ್ಕೊಳ್ತು.
ಹೀಗಾದಾಗ ಅದು ಎಲೆಕ್ಷನ್ ಗಿಂತ ಮುಂಚೆ ಡಿಕ್ಲೇರ್ ಮಾಡೋದ್ರಿಂದ ಅದು ಒಂದು ಪೊಲಿಟಿಕಲ್ ಕಾರ್ಯಕ್ರಮ ಅಂತಾನೆ ಆಗ್ತಾ ಇದೆ, ಹೊತ್ತು ಎಕನಾಮಿಕ್ ವೆಲ್ಫೇರ್ ಪ್ರೋಗ್ರಾಮ್ ಆಗ್ತಾ ಇಲ್ಲ. ಎರಡನೇದು. ಎಸ್ ಸರ್, ಬರ್ತೀನಿ. ಮತ್ತೆ ಎಲ್ರಿಗೂ ಯಾಕೆ ಮತ್ತೆ ಬರ್ತೀನಿ ಸರ್ ನಾನು. ಕಾಂಗ್ರೆಸ್ ಹೋಗ್ತಾರಂತಹ ಸೂರ್ಯ ಮುಕುಂದರಾಜ್ ಸರ್ ನಮ್ಮ ಜೊತೆ ಜಾಯ್ನ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ಆರ್ಥಿಕತೆಯನ್ನು ಬಲಿ ಕೊಟ್ಟು ಚುನಾವಣೆ ಗೆಲ್ಲಬೇಕಂತೇಳಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಹೇಳಿದೆ. ಎಲ್ಲೆಲ್ಲಿ ಈ ಫ್ರೀ ಕೊಡುಗೆಗಳನ್ನು ಕೊಡ್ತಾರೆ ಎಲ್ರಿಗೂ ಅನ್ವಯವಾಗುತ್ತೆ ಇದು. ಕಾಂಗ್ರೆಸ್ನವ್ರಿಗೆ ಎಸ್ಪೆಷಲಿ ಕರ್ನಾಟಕ ಸರ್ಕಾರಕ್ಕೆ ಬಟ್ಟೆ ಸುತ್ತಕೊಂಡು ಹೊಡೆದಂಗೆ ಕಾಣಿಸ್ತಿದೆ ನನಗಿದು. ಅಲ್ಲ, ಯಾಕೆ ಕೇಂದ್ರ ಸರ್ಕಾರ ಕೊಡ್ದಿಲ್ವಾ? ಅಲ್ಲ, ಎಲ್ರಿಗೂ ಸರ್. ಅಲ್ಲ, ಕರ್ನಾಟಕ ಸ್ಪೆಷಲ್ ಹೇಳ್ತಾ ಇರೋದು 5 ಗ್ಯಾರಂಟಿ ಅದೇ ಗಮನ ಸೆಳೀತಿರೋದಲ್ವಾ? ಈಗ ಸುಪ್ರೀಂ ಕೋರ್ಟ್ ಹೇಳಿರೋಂಥದ್ದು ಏನು ಅಂದರೆ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಬೇಕಾಗಿತ್ತು ಅಂತ. ಸೊ ಈಗ ಕರೋನಾ ಸಂದರ್ಭದಲ್ಲಿ 20,000 ಕೋಟಿ ಪ್ಯಾಕೇಜನ್ನು ಅನೌನ್ಸ್ ಮಾಡಿದ್ರು ಕೇಂದ್ರ ಸರ್ಕಾರ. ಸೊ ಹೆಲಿಕಾಪ್ಟರ್ ಮನಿ ಅಂತ ಹೇಳ್ಬಿಟ್ಟು ಅವಾಗ ಓಡಾಡ್ತು. ಹೆಲಿಕಾಪ್ಟ್ರಲ್ಲೂ ಬರಲಿಲ್ಲ, ಪ್ಯಾಕೇಜು ಬರಲಿಲ್ಲ, 20,000 ಕೋಟಿ. ಈ ಕರೋನಾ ಸಂದರ್ಭ ಆದ ನಂತರ ನೀವು ಗಮನಿಸಿರ್ತೀರ, ತುಂಬ ಜನ ಆರ್ಥಿಕವಾಗಿ ಹೊಡೆತ ತಿಂದರು. ಸಣ್ಣ ಕೈಗಾರಿಕೆಗಳಿಗೆ ತುಂಬ GST ಮತ್ತು ಇವೆಲ್ಲ ಆರ್ಥಿಕ ಹೊರೆಯನ್ನು ಉಂಟು ಮಾಡ್ತು. ಎಷ್ಟೋ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿರಲಿಲ್ಲ. ಆಮೇಲೆ ತುಂಬ ಜನ ಹೆಣ್ಮಕ್ಳು ತಮ್ಮ ತಾಳಿನ ಅಡ ಇಟ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದು, ಮೊಬೈಲ್ ತೆಕ್ಕೊಡೋದು, ಇವೆಲ್ಲ ಆಗಿತ್ತು. ಸೊ ಅವ್ರಿಗೆ ಆರ್ಥಿಕವಾಗಿ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ದು. ಹೆಣ್ಮಕ್ಳಿಗೆ, ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಿರುವಂಥ ಹೆಣ್ಮಕ್ಳಿಗೆ, ಮಧ್ಯಮ ವರ್ಗದವರು, ತುಂಬ ಜನ ಮಧ್ಯಮ ವರ್ಗದವರು ಕೂಡ ಸಫರ್ ಪಟ್ಟಿದ್ದಾರೆ ಕರೋನಾ ಸಂದರ್ಭ ಆದ ನಂತರ. ಸೊ ಅವ್ರಿಗೆಲ್ಲರಿಗೂ ಆರ್ಥಿಕವಾಗಿ ಒಂದು ಶಕ್ತಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಯೋಜನೆಯನ್ನು ಮಾಡಿದ್ದು. ಅದಾದ ನಂತರ ನಮ್ಮ ಯೋಜನೆಯನ್ನು ಟೀಕೆ ಮಾಡ್ತಿದ್ದಂಥ BJP ರಾಜಸ್ಥಾನದಲ್ಲಿ ಇದನ್ನೇ ಕಾಪಿ ಮಾಡಿದ್ರು. ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ 10,000 ರೂಪಾಯಿ ಅಕೌಂಟ್ಗೆ ಹಾಕ್ಬಿಟ್ರು. ಸೊ ಮಧ್ಯಪ್ರದೇಶಲ್ಲೂ ಕೂಡ ಇದನ್ನು ಮಾಡಿದ್ರು. ಸೊ ಇಲ್ಲಿ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಅಂತ ಹೇಳ್ತಾ ಇದ್ದಂಥ BJP ಅವರು ಅಲ್ಲಿ ಇವತ್ತು ನಮ್ಮ ಸ್ಕೀಮನ್ನು ಜಾರಿಗೆ ತಗೊಂಡ್ಬಂದ್ರು. ಅಲ್ಲ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಿದ್ದು ಗ್ಯಾರಂಟಿಯಿಂದ, ಹಾಗಾದ್ರೆ ಒಪ್ಕೋತಿರೋ ತಾವು? ಅಲ್ಲ, ಒಂದು ಗ್ಯಾರಂಟಿಯಿಂದ ಮೊದಲನೇದಾಗಿ. ಆಮೇಲೆ ಗ್ಯಾರಂಟಿಯನ್ನ ನಾವು ಎಲ್ರಿಗೂ ಕೊಡ್ತೀವಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿರಲಿಲ್ಲ. ಸೊ ಗ್ಯಾರಂಟಿ ಕಾರ್ಡ್ಗಳನ್ನ ನಾವು ಹಂಚ್ಕೊಂಡ್ಬಂದಿದ್ವಿ. ಸೊ ಆ ಸಂದರ್ಭದಲ್ಲಿ ಎಷ್ಟೋ ಜನ BJP ಅವರು ಕೂಡ ಅದನ್ನು ತಿರಸ್ಕರಿಸಿದ್ರು. JDSನವ್ರ ಮನೆಗೆ ಹೋದಾಗಲೂ ನಮಗೆ ಬೇಡ ಅಂತ ಹೇಳಿದರು. ಆದರೆ ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಅದು ಎಲ್ಲರಿಗೂ ಕೊಟ್ಟರು. ಆದರೆ ಯಾರು ಬೇಡ ಅಂತ ಹೇಳಿದ್ರು ಅವರು ಕ್ಯೂನಲ್ಲಿ ನಿಂತ್ಕೊಂಡು ಅದನ್ನು ತೊಗೊಂಡ್ರು. ಬಸ್ಸಲ್ಲಿ ಓಡಾಡ್ತಿದ್ದಾರೆ. ಆಮೇಲೆ ಮನೆಯಲ್ಲಿ ಫ್ರೀ ಕರೆಂಟ್ ಇವತ್ತು BJP ಅವರು ತೊಗೊತಾ ಇದ್ದಾರೆ, JDSನವರು ತೊಗೊತಾ ಇದ್ದಾರೆ, ಎಲ್ಲರೂ ತೊಗೊತಾ ಇದ್ದಾರೆ. ಸೊ ಮೊದಲು ಆಮ್ ಆದ್ಮಿ ಪಕ್ಷದವರು ಇದನ್ನು ಆರಂಭ ಮಾಡಿದ್ರು. ದೆಹಲಿನಲ್ಲಿ ಉಚಿತ ವಿದ್ಯುತ್ ಮತ್ತು ನೀರು ಮತ್ತು ಆರೋಗ್ಯ ಇದನ್ನು ಕೊಡಬೇಕು ಅಂತ. ಅದಾದ ನಂತರ ಇವತ್ತು ರಾಜ್ಯದಲ್ಲಿ ನಾವು ಈ ಸ್ಕೀಮನ್ನು ಕೊಟ್ಟಿರುವಂಥದ್ದು, ಇವತ್ತು ಎಷ್ಟೋ ಜನ ಮಹಿಳೆಯರು ಆ ಹಣವನ್ನು ದುರುಪಯೋಗ ಪಡಿಸ್ಕೊತಾ ಇಲ್ಲ. ಕುಮಾರಸ್ವಾಮಿ ಅವ್ರು ಬಾಯಿಗೆ ಬಂದಾಗ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಸೊ ಇವತ್ತು ಎಷ್ಟೋ ಜನ ಅಂಗನವಾಡಿ ಇದನ್ನು ಕಟ್ಟಿಸ್ಕೊಟ್ಟವ್ರಿದ್ದಾರೆ. ಆಮೇಲೆ ಇದಕ್ಕೆ ಲೈಬ್ರರಿ ಕಟ್ಟಿಸ್ಕೊಟ್ಟಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಹಣವನ್ನು ಹಂಗೆ ಕೂಡಿ ಬ್ಯಾಂಕಲ್ಲಿ ಹೂಡಿಕೆ ಮಾಡಿ ಸಮಾಜಕ್ಕೂ ಕೂಡ ಕೊಟ್ಟಿದ್ದಾರೆ, ಬೋರ್ವೆಲ್ ಕೊರ್ಸಿದ್ದಾರೆ. ಈ ತರದ್ದು ಯೋಜನೆಗಳು ಎಲ್ಲೂ ಕೂಡ ಅದು ದುರುಪಯೋಗ ಆಗ್ತಾ ಇಲ್ಲ. ಮಹಿಳೆಯರಿಗೆ ಅದೊಂಥರ ಸ್ವಾವಲಂಬನೆ ಕೊಟ್ಟಿದೆ, ಮತ್ತೆ ಒಂದು ಶಕ್ತಿಯನ್ನ ಕೊಟ್ಟಿದೆ. ಇವತ್ತು ಸಮಾಜಕ್ಕೆ ಏನಾದ್ರು ಮಾಡ್ತಾ ಇದ್ದಾರೆ. ಸೊ ಆ ದುರ್ವಿನಿಯೋಗ ಆಗ್ತಾ ಇಲ್ಲ ಹಣ. ಅಲ್ಲ, ಜನರು ನಿರುದ್ಯೋಗಿಗಳಾಗ್ತಿದ್ದಾರೆ ಅನ್ನೋದು ಒಂದ್ ಕಡೆ ಬರ್ತಾ ಇದೆ. ಈಗ ನೋಡಿ, ನೀವು ಅದನ್ನ ಅಧ್ಯಯನ ಕೊಟ್ರೆ ಯಾರು ಕೆಲಸ ಮಾಡ್ತಾರೆ? ಊಟ ಸಿಗ್ತಾ ಇದೆ, ನನಗೆ ಕರೆಂಟ್ ಸಿಗ್ತಾ ಇದೆ, ಓಡಾಡಕ್ ಬಸ್ ಫ್ರೀ ಇದೆ, ನಾನು ಇನ್ನೇರ್ಬೇಕು 5 ವರ್ಷ ಆರಾಮ್ ಕಡದಾಗಿ ಮಾಡ್ಕೊಂಡಿರ್ತೀನಿ. ಈಗ ಅದನ್ನ ಎಷ್ಟು ಜನ ಮಾಡ್ತಾ ಇದಾರೆ? ಸೊ ಈಗ ಅವ್ರಿಗೆ ಅದೊಂದು ಬೇರೆ ಒಂದು ಉಪಕ್ರಮ ಆಗಿರ್ಬೋದು ಅಷ್ಟೇ. ಸೊ ಇವತ್ತು ಎಷ್ಟೋ ಜನ ಮಹಿಳೆಯರು ಉತ್ತರ ಕರ್ನಾಟಕ ಭಾಗದವರು ಅಲ್ಲಿಂದ ರೊಟ್ಟಿಯನ್ನು ತಗೊಂಡ್ಬಂದ್ಬಿಟ್ಟು ಬೆಂಗಳೂರಲ್ಲಿ ಮಾರಿ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಕರೆಕ್ಟ್. ಆರ್ಥಿಕವಾಗಿ ಪ್ರಬಲರಾಗ್ತಾ ಇದ್ದಾರೆ. ಯಾರು ಕೂಡ ಸೋಂಬೇರಿಗಳಾಗ್ತಾ ಇಲ್ಲ. ಇನ್ನೂ ಹೆಚ್ಚು ಇವತ್ತು ಯೋಜನೆಗಳು ಅದರಿಂದ ಅನುಕೂಲ ಪಡ್ಕೊತಾ ಇದ್ದಾರೆ. ಮಹಿಳೆಯರು ಎಲ್ಲೂ ಕೂಡ ಈ ತರ ಲಾಜಿಕ್ ಅನ್ನ ಏನ್ ಹೇಳ್ತಾರಲ್ಲ, ಸೋಂಬೇರಿಗಳಾಗ್ಬಿಡ್ತಾರೆ, ಇದಾಗ್ತಾರೆ ಅನ್ನೋದು ತಪ್ಪು. ಸೊ ಅವರೆಲ್ಲೂ ಕೂಡ ಆರ್ಥಿಕ ಶಿಸ್ತನ್ನ ಯಾರು ಮರೆಯೋದಿಲ್ಲ. ಆರ್ಥಿಕ ಶಿಸ್ತಿನ ಜೊತೆಗೆ ಹೂಡಿಕೆಯನ್ನ ಮಾಡಿಕೊಂಡು ಇವತ್ತು ಕುಟುಂಬಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಸೊ ಇವತ್ತು ಮುಂಚೆ ನೀವು ಕುಡಿದು ಬಂದು ದಾಳಿ ನಡೀತಾ ಇತ್ತು, ಮಹಿಳೆಯರ ಮೇಲೆ ಹಲ್ಲೆ ಹೆಚ್ಚಾಗ್ತಾ ಇತ್ತು, ಈ ತರ ಕೌಟುಂಬಿಕ ಕಲಹಗಳಿರ್ತಾ ಇದ್ವು. ಈ ತರದ್ದೆಲ್ಲ ಆಗಿಲ್ಲ. ಇವತ್ತು ನೀವು ನಿನ್ನೆ ಕ್ರೈಮ್ ರೆಕಾರ್ಡ್ ಬ್ಯೂರೋದು ಇದನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಮಹಿಳೆಯರ ಕೌಟುಂಬಿಕ ದೌರ್ಜನ್ಯದ ಪ್ರಕರಣಗಳು ಕಡಿಮೆ ಆಗಿದ್ದಾವೆ. ಎಸ್ ಸರ್. ಮೇಡಮ್, ಈಗ ನೀವು ಹೇಳ್ತೀರಿ ದೊಡ್ಡದಾಗಿ ನೀವೇ ಟೀಕೆ ಮಾಡ್ತಾ ಇದ್ರಿ, ಬರ್ಬಾದಾಗುತ್ತೆ, ದಿವಾಳಿ ಆಗುತ್ತೆ ಅಂತೇಳಿ. ಆಮೇಲೆ ಮೋದಿಗೆ ಗ್ಯಾರಂಟಿ ಅದೇ ಕಾಪಿ ಪೇಸ್ಟ್ ಮಾಡಿದ್ರಿ ನೀವು. ಅಲ್ಲ, ನೈತಿಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಾಯಕರಿಗೆ, BJP ನಾಯಕರಿಗೆ ಪ್ರಶ್ನೆ ಮಾಡಲಿ ಗ್ಯಾರಂಟಿ ಬಗ್ಗೆ. ಇಷ್ಟೊತ್ತು ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ರು, ಪಾಪ ಅವರು ಬರೀ ಬಡವರನ್ನ ಮಾತ್ರ ಕೈ ಎತ್ತಿದ್ದಾರೆ, ಬಡವರಿಗೆ ಮಾತ್ರ ಕೊಟ್ಟಿದ್ದೀವಿ. ನೋಡಿ, ಗ್ಯಾರಂಟಿಗಳು ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಕೆಳಹಂತದ ಜನರ ಜೀವನ ಮಟ್ಟದ ಜೀವನ ಶೈಲಿ ಇಂಪ್ರೂವ್ ಆಗುವಂತಹ ಯೋಜನೆಗಳನ್ನು ರಾಜ್ಯಗಳು ಯೋಚನೆ ಮಾಡಬೇಕು.
ಅವ್ರಿಗೆ ಯೂಸ್ ಆಗಬೇಕು, ಡೈರೆಕ್ಟ್ ಆಗಿ ದುಡ್ಡು ಹಾಕೋದು ಬೇಡ ಅಂತ ಹೇಳಿದ್ದಾರೆ ಬಿಟ್ಟು ಬೇರೆ ಇವರು ಏನು ಎಲೆಕ್ಷನ್ ಬರುವಾಗ ಇವರು 5 ಗ್ಯಾರಂಟಿ ಅಂತ ಯಾವ ತರ ಜನರಿಗೆ ಲಂಚದ ಆಮಿಷ ಒಟ್ಟಿದ್ರು ಆ ಥರದ್ದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಒಂದು ಮಾತಿಲ್ಲಿ ನಾನು ಪ್ರಸ್ತಾಪಿಸ್ತೀನಿ. ಅವ್ರು ಹೇಳ್ತಾ ಇದ್ರು ನಾವೆಲ್ಲರಿಗೂ ಕೊಟ್ಟಿಲ್ಲ ಅಂತ. ಈ ರಾಜ್ಯದ ಜನ ವ್ಯೂವರ್ಸ್ ಇದನ್ನು ಒಪ್ಕೋತಾರೆ. ಮಾದೇವಪ್ಪಗೂ ಫ್ರೀ ನಿಮಗೂ ಫ್ರೀ ಅಂತ ಹೇಳಿದ್ದು ಅದು ಟ್ರೋಲ್ ಆಗಿದೆ, ಎಲ್ಲರಿಗೂ ಮನಸ್ಸಲ್ಲಿದೆ. ಕಾಕಾ ಸಾಹೇಬಗೂ ಫ್ರೀ ಎಲ್ಲರೂ ಹೇಳಿದ್ದಾರೆ. ನಾವು ಒಂದ್ ನಿಮಿಷ ನಂಗೆ ಮಾತಾಡಕ್ಕೆ ಅವರ ಹೆಂಡತಿಯರಿಗೂ ಫ್ರೀ ಅಂತ. ನಿಜವಾಗ ಅವರ ಹೆಂಡತಿ ಮಿನಿಸ್ಟರ್ ಹೆಂಡತಿಯರಿಗೂ ಬೇಕಾಗುತ್ತಾ ಇದು ಅಲ್ವಾ? ಅವ್ರು ಹೇಳಿರೋದು ಮಾತ್ರ ಅಲ್ಲ, ಜನರ ಟ್ಯಾಕ್ಸ್ ದುಡ್ಡು ಅಶಕ್ತರಿಗೆ ಅಸಹಾಯಕರಿಗೆ ಯಾರಿಗೆ ಅವಶ್ಯಕತೆ ಇದೆಯಾ ಅವ್ರಿಗೆ ಕೊಡಬೇಕು. ನಾವು ಕೊಟ್ಟಿದ್ದೀವಿ. ಯಾವ ಥರ ಕೊಟ್ಟಿದ್ದೀವಿ? ಯಾರಿಗೆ BPL ಕಾರ್ಡ್ ಇದೆ, ಯಾರು ಅಶಕ್ತರಿದ್ದಾರೆ, ಯಾರು ಅಸಹಾಯಕರಿದ್ದಾರೆ, ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ಟಿದ್ದೀವಿ, ಅವರನ್ನು ಹುಡುಕಿ ಕೊಟ್ಟಿದ್ದೀವಿ. ಅದು ಅಲ್ಲದೆ ನಾವು ಬೇಕಾದ್ರೆ ಅದನ್ನು ನೀವು ಸಮಯ ಕೊಟ್ಟರೆ ಏನೇನು ಎಷ್ಟೆಷ್ಟು ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅಂತಲೇ ಹೇಳ್ತೀವಿ. ನೋಡಿ, ಗ್ಯಾರಂಟಿ ನೀವು ಕೊಟ್ಟಿದ್ದೀರಿ, ಕಾಪಿ ಮಾಡಿದ್ರಿ, ನಮಗೆ ಅಂತ ದರ್ದಿಲ್ಲ. ನಿಮಗೆ ಒಂದೇ ಒಂದು ಅಜೆಂಡಾ ಏನಂದ್ರೆ ಎಲೆಕ್ಷನ್ ಅಲ್ಲಿ ವಿನ್ ಆಗಿ ಬರೋದು. ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ. ಏನು ನೋಡಿ, ಇತ್ತೀಚೆಗೆ ನೀವೊಂದು ಸಾಲ ಮನ್ನಾ ಮಾಡಿದ್ರಿ ಸರ್, ಸಂತೋಷ. ಮುಸಲ್ಮಾನರ ಯಾರು ಅವ್ರಿಗೆ ಸಾಲ ಮನ್ನಾ ಮಾಡಿದ್ರೆ ಖಂಡಿತ ನಮ್ಗೆ ಬೇಸರ ಇಲ್ಲ, ಸಾಲ ಮನ್ನಾ ಮಾಡಿ. ಆದರೆ ಒಂದು ಅಲ್ಪಸಂಖ್ಯಾತ ನಿಗಮಕ್ಕೆ ಸಾಲ ಮನ್ನಾ ಮಾಡಿದ್ದೀರಾ? ಯಾಕೆ ದೇವರಾಜ ಅರಸು ನಿಗಮ ಏನಾಯ್ತು? ಅಂಬೇಡ್ಕರ್ ನಿಗಮ ಏನಾಯ್ತು? ಬೇರೆ ಹಿಂದುಳಿದ ವರ್ಗದ ನಿಗಮಗಳು ಏನಾಯ್ತು? ನಾನಿಲ್ಲಿ ನೋಡಿ, ಯಾಕೆ ಅಲ್ಪಸಂಖ್ಯಾತರು ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ. ನೀವು ಕೊಟ್ಟಿದ್ದು ಇದು ಗ್ಯಾರಂಟಿ ಇಲ್ಲ. ಒಂದು ವರ್ಡ್ ಮಾತಾಡಿಲ್ಲ, ನೀವೇನೇ ಮಾತಾಡಿದ್ರು ಮೇಂಟೈನ್ ಮಾಡಿ. ನೀವು ನೋಟ್ ಮಾಡ್ಕೊಳ್ಳಿ ಸರ್, ಯಾವ್ದು ದಾರಿ ತಪ್ಪುವಳಿಕೆ, ನಾನು ಹೇಳಿದ ಮಾತುಗೆ ನಾನು ಬದಲಾಗಿದ್ದೀನಿ. ಅಲ್ಪಸಂಖ್ಯಾತ ನಿಗಮಕ್ಕೆ 840 ಕೋಟಿ ಬಡ್ಡಿನ ಮನ್ನಾ ಮಾಡಿದಾಗ ಬೇರೆಯವರು ಇಲ್ಲಿ ಅದು ಅಷ್ಟಕ್ಕೆ ಮುಗ್ದಿಲ್ಲ. ಗ್ಯಾರಂಟಿ ಬಗ್ಗೆನೇ ಮಾತಾಡೋಣ ಸರ್. ಇವತ್ತು ನಿನ್ನೆ ಪೇಪರ್ ಅಲ್ಲಿ ಇತ್ತು ಸರ್, ಅನಾಥ ಮಕ್ಕಳು 26,334 ಅನಾಥ ಮಕ್ಕಳಿಗೆ ಕೊಡಬೇಕಾಗಿರುವಂತ ಮಾಶಾಸನ 7 ತಿಂಗಳಿಂದ ಬಂದಿಲ್ಲ. ಸರಿಸುಮಾರು 74 ಕೋಟಿ 7 ತಿಂಗಳಿಂದ ಬಂದಿಲ್ಲ. ಇವತ್ತು ನಾವು ಶಕ್ತಿ ಯೋಜನೆ ನೋಡಿ, ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಹೋಗ್ತಾರೆ, ನಂಗೆ ಖಂಡಿತ ತಕರಾರಿಲ್ಲ, ಎಲ್ಲರೂ ಹೋಗ್ಲಿ. ಆದರೆ ಆ ಬಸ್ಸಿನ ಪರಿಸ್ಥಿತಿ ಏನಾಗಿದೆ, ಆ ನಿಗಮಗಳಿಗೆ ಕೊಡಬೇಕಾಗಿದೆ 4,334 ಕೋಟಿ ಏನಾಗಿದೆ, ಅಥವಾ ಅಲ್ಲಿರೋ ನೌಕರರ ಗತಿ ಏನಾಗಿದೆ, ಅಲ್ಲಿರೋ ಗ್ರಾಚ್ಯುಟಿ ಫಂಡ್ ಏನಾಗಿದೆ, ಅದ್ರ ಬಗ್ಗೆನೂ ಗಮನ ಹರಿಸಬೇಕಲ್ವಾ? ನೀವೇನೋ ನಾವು ಎಲೆಕ್ಷನ್ ಅಲ್ಲಿ ಹೇಳಿದೀವಿ, ಮುಂದೆ ಎಲೆಕ್ಷನ್ ಬರುತ್ತೆ ಅದಕ್ಕೆ ನಾವು ಕೊಡ್ತೀವಿ ಅಂತ ಅಲ್ಲ. ಇರಿ ಸರ್, ಮಾತಾಡ್ತೀನಿ ಸರ್. ಆಯ್ತು ಸರ್, ನೀವು ಗ್ಯಾರಂಟಿ ಕೊಡದೇನೆ ಬೀದಿನಲ್ಲಿ ಹೋರಾಟ ಮಾಡ್ತಾರೆ. ಅದನ್ನೇ ನಾನು ಹೇಳಿರೋದು. ನನ್ನ ಮೊದಲ ನಾನು ಡಬಲ್ ಸ್ಟ್ಯಾಂಡ್ ಇಲ್ಲ, ಖಂಡಿತ ನನ್ನ ಡಬಲ್ ಸ್ಟ್ಯಾಂಡ್ ಇಲ್ಲ. ನಾನು ಹೇಳುದು ಯಾವತ್ತೂ ನಾವು ಕೊಟ್ಟಿರೋದು ಅಸಹಾಯಕರಿಗೆ ಅಶಕ್ತರಿಗೆ ಯಾರಿಗೆ ಅವಶ್ಯಕತೆ ಇದೆ ಈಗಲೂ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈಗ 2,000 ರೂಪಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ರಾಜೀನಾಮೆ ಕೇಳ್ಬೇಕ್ರಿ. 30 ಸೆಕೆಂಡ್ ಕೊಡಿ ಪ್ರಭು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ರಾಜೀನಾಮೆ ಯಾಕೆ ಕೇಳ್ಬೇಕಂತ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ನಿನ್ನೆ 50 ವರ್ಷ ಇದಕ್ಕೆ ಅವರೊಂದು ಬ್ಯಾನರ್ ಮಾಡಿಸಿದ್ದಾರೆ. 67,000 ಬ್ಯಾನರ್ ಆರ್ಡರ್ ಕೊಟ್ಟಿದ್ದಾರೆ. 250 ರೂಪಾಯಿ 300 ರೂಪಾಯಿ ಬ್ಯಾನರ್, ಅತಿ ಹೆಚ್ಚಂದ್ರೆ 500 ರೂಪಾಯಿ 998 ರೂಪಾಯಿ ಆ ಬ್ಯಾನರ್ಗೆ ಹಾಕಿದ್ದಾರೆ. ಅದ್ರಲ್ಲೂ ಇವರು ಭ್ರಷ್ಟಾಚಾರ. ಆಗ್ತಿಲ್ಲ ಇವ್ರಿಗೆ ಏನ್ ಹೇಳ್ತಾ ಇದ್ದಾರೆ. 50 ವರ್ಷದ ಇದಕ್ಕೆ 67,000 ಅಂಗನವಾಡಿಗೆ ಬ್ಯಾನರ್, ಯಾರು ಹಾಕ್ಸಲ್ಲ. ಅದಕ್ಕೆ ನಿಮ್ಗೆ ಮಾಹಿತಿ ಕೊರತೆ ಇದೆ, ನೋಡ್ಕೊಳ್ಳಿ. ಅಷ್ಟೇ ಆಯ್ತಲ್ಲ. ಕೋಲಾರದಲ್ಲಿ ಜಿಲ್ಲಾ ವಿಜೇಂದ್ರ ವಿರೋಧ ಪಕ್ಷದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೇಳ್ತೀರಾ? ಲಮಾಣಿ ವಿಜೇಂದ್ರ ರಾಜೀನಾಮೆ ಕೊಡ್ಬೇಕು. ಮಾತಾಡ್ಬಿಟ್ಟಿಲ್ಲ ಅವಾಗದೇ ಇಬ್ರು ನೀವು 30 ಸೆಕೆಂಡ್ ಕೊಡಿ. ಇವಾಗ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು 1ನೇ ತಾರೀಕು ಬಜೆಟ್ ಮಂಡನೆ ಮಾಡಕ್ಕೆ ಹೋಗಿದ್ದಾರೆ. 7.5 ಲಕ್ಷ ಕೋಟಿ ಆಲ್ರೆಡಿ ಸಾಲ ಇದೆ. 5 ಲಕ್ಷ ಕೋಟಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿರೋದೇ ಸಾಲ ಇದೆ. ಅದರ ಜೊತೆಗೆ
ಅವರು ಲಾಸ್ಟ್ ಟೈಮ್ ಕಳೆದ ಬಾರಿ 4,16,000 ಸರಿಸುಮಾರು 4,16,000 ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ. 56,000 ಅವ್ರ ಬಜೆಟ್ ನಮ್ಮ ಭಾಗ್ಯಗಳಿಗೆ ಕೊಡಿ. ಉಳಿದಿರೋ ದುಡ್ಡು ಇರ್ಬೇಕಲ್ಲ, ಯಾಕೆ ಜನರಿಗೆ ಅರ್ಥ ಆಗ್ಬಾರ್ದು ಅಂತ ಮಾತಾಡ್ತಿದ್ದೀವಿ. ಸಾಲ ಮಾಡಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡಿದೀರಾ? ಏನಾದ್ರೂ ಒಂದು ಜಿಎಸ್ಟಿ ಸಂಗ್ರಹಣೆ ಕೇಂದ್ರ ಸರ್ಕಾರದಿಂದ ತರಿಸ್ತಾ ಇಲ್ಲ. ನೀವ್ಯಾಕೆ 20,000 ಕೋಟಿ ನಮಗೆ ನಮ್ಮ ಹಣ ತಗೊಂಡ್ಬಂದು ಕೊಡ್ತಾ ಇಲ್ಲ? ಒಂದು 30 ಸೆಕೆಂಡ್ ಆದ್ರೂ ಅಲ್ಲ, ಈಗ ಕೇಂದ್ರದ ಪಾಲನೆ ಕೇಳ್ತಾ ಇದ್ದಾರೆ. ನೆರೆ ಪರಿಹಾರ ಮಾತಾಡ್ತೀನಿ. 1,394 ಕೋಟಿ ಅಡಿಷನಲ್ ಪರಿಹಾರ ಕೊಟ್ಟಲ್ಲ, ಏನ್ ಮಾಡಿದ್ರು? 1,394 ಕೋಟಿ ಎಲ್ಲಿ ಕೊಟ್ಟಿದ್ದೀರಾ? 700 ಕೋಟಿ ಕೊಟ್ಟಿರೋದು. ನಿಮ್ಮ ಯಡಿಯೂರಪ್ಪ ಇದ್ದಾಗ ಕಣ್ಣೀರ್ ಹಾಕ್ಬಿಟ್ರು. ಮಾಹಿತಿ ಕೊಡ್ತಾ ಇಲ್ಲ. ಯಡಿಯೂರಪ್ಪ ಯಾಕೆ ಹಾಕಿದ್ದು? ನರೇಂದ್ರ ಮೋದಿ ಮುಂದೆ ಯಾಕೆ ಕಣ್ಣೀರ್ ಹಾಕಿದ್ದು? ಯಡಿಯೂರಪ್ಪ ಅವ್ರು ಯಾಕೆ ಕಣ್ಣೀರ್ ಹಾಕಿದ್ರು? ಒಂದು ಭಾಗ್ಯ ಅನ್ನುವ ಒಂದು ಯಾರು ನಮ್ಮ ಗ್ರಂಥಪಾಲಕಿ ಬರ್ದಿಟ್ಬಿಟ್ಟು ಸ್ಯಾಲರಿ ಬಂದಿಲ್ಲ ಅಂದ್ರೆ ಯಾಕೆ ಸತ್ರು? 143 ಜನ ಸ್ಮಶಾನದಲ್ಲಿ ಕೆಲಸ ಮಾಡೋರು 10 ತಿಂಗಳ ಸ್ಯಾಲರಿ ಬಂದಿಲ್ಲ ಅಂದ್ರೆ ಯಾಕೆ ಕಸ ವಿಲೇವಾರಿ ಯಾಕೆ ಆಗ್ತಾ ಇಲ್ಲ? ಗುಂಡಿಗಳು ಮುಚ್ಚಿದಾಗ ಯಾಕೆ ಮಾಡ್ತಾ ಇಲ್ಲ? 4,16,000 ಕೋಟಿ ಬಜೆಟ್ ಮಂಡನೆ ಮಾಡಿ ಭಾಗ್ಯಕ್ಕೆ ಸಪರೇಟ್ ಇಟ್ಟಿದ್ರು ಕೂಡ ಸರ್ಕಾರಿ ನೌಕರರಿಗೆ ಸರಿಯಾಗಿ ಸಮಯಕ್ಕೆ ಸ್ಯಾಲರಿ ಯಾಕೆ ಬರ್ತಾ ಇಲ್ಲ? ಅಥವಾ ನಿಗಮಗಳಿಗೆ ಯಾಕೆ ಸರಿಯಾಗಿ ಕೊಡ್ತಾ ಇಲ್ಲ? ಪ್ರತಿ ನಿಗಮದಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಪ್ರಶ್ನೆ ಮಾಡೋಣ ಸರ್. ಉತ್ತರ ತಗೊಳ್ಳೋಣ, ಒಂದು ಬ್ರೇಕ್ ಸಮಯ. ಕೃಷ್ಣರಾಜು ಸರ್, ಈಗ ನಿರುದ್ಯೋಗ ಹೆಚ್ಚಾಯಿತು ಅಥವಾ ಸಾಲ ಹೆಚ್ಚಾಯಿತು, ಇದರ ಜೊತೆಗೆ ಕೆಲವೊಂದಿಷ್ಟು ವರದಿಗಳು ನೋಡ್ತಾ ಇದ್ದೆ ಸರ್ ನಾನು. ಅಲ್ಲಿ ನಮ್ಮ GDP, ಕರ್ನಾಟಕದ GDP ಜಾಸ್ತಿ ಆಗಿದೆ. ಈಗ ಮಹಾರಾಷ್ಟ್ರ, ತಮಿಳುನಾಡು ಬಿಟ್ಟರೆ ನಮ್ಮದೇ ಹೈಯೆಸ್ಟ್ ಇದೆ. ಮತ್ತು ಉದ್ಯೋಗದ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಸರ್. ಈಗ ಫ್ರೀ ಬಸ್ ಕೊಡೋದ್ರಿಂದಾಗಿ ಎಲ್ಲರೂ ಕೆಲಸಕ್ಕೆ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ, ಮತ್ತು ಆರ್ಥಿಕತೆ ಅದು ಹಣದ ಹರಿವು ಜಾಸ್ತಿ ಆಗಿದ್ದರಿಂದಾಗಿ ಅದು ಬ್ಯಾಲೆನ್ಸಿಂಗ್ ಆಗಿದೆ ಅಂತೇಳಿ, ಯಾವುದೇ ಎಫೆಕ್ಟ್ ಆಗಿಲ್ಲ ಅಂತ ಓದ್ತಾ ಇದ್ದೆ. ಖಂಡಿತ ಮೇಡಮ್, ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಇದು ಎರಡ್ ರೀತಿ ಅರ್ಥ ಮಾಡ್ಕೋಬೇಕಿಲ್ಲಿ. ಇದು ಫ್ರೀ ಬೀಸ್ ಇಂದ ಅಥವಾ 5 ಗ್ಯಾರಂಟೀಸ್ ಇಂದ ಸಾಕಷ್ಟು ಉಪಯೋಗವನ್ನ ಜನರು ಪಡ್ಕೊಂಡಿದ್ದಾರೆ. ಅದರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಜಾಸ್ತಿ ಆಗಿದೆ. ಅದು ಕರ್ನಾಟಕ GDP ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತೆ ಉದ್ಯೋಗ ಅವಕಾಶಗಳು, ಅದರಲ್ಲೂ ಮಹಿಳೆಯರ ಒಂದು ಉದ್ಯೋಗ ಅವಕಾಶಗಳು ಜಾಸ್ತಿ ಆಗಿದೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತ ಏನ್ ಹೇಳ್ತೀವಿ, ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಗಿದೆ. ಹಳ್ಳಿಯಿಂದ ಸಿಟಿಗೆ ಬರುವಂತದ್ದು, ಮತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರುವಂತದ್ದು, ಹೆಲ್ತ್ ದೃಷ್ಟಿಯಿಂದ ಹಾಸ್ಪಿಟಲ್ ಗಳಿಗೆ ವಿಸಿಟ್ ಮಾಡ್ತಾ ಇರುವಂತದ್ದು, ಮತ್ತೆ ಹಲವಾರು ಕೆಲಸ ಕಾರ್ಯಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತದ್ದು. ಮೇಡಮ್, ಒಂದ್ ನಿಮಿಷ ಒಂದೇ ನಿಮಿಷ ಒಂದ್ ಸೆಕೆಂಡ್ ನಾನು ಮುಗಿಸ್ಬಿಡ್ತೀನಿ. ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅವ್ರು. ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ, ಇದು ಯಾವಾಗ ನಾವು ಈ ಒಂದು ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡಾಗ ಅದು ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಇಲ್ಲಿ ಪ್ರಶ್ನೆ ಬಂದಿರೋದು, ಒಂದ್ ಕಡೆ ಸಾಲ ಹೆಚ್ಚಾಗ್ತಾ ಇದೆ, ಇನ್ನೊಂದು ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗ್ತಾ ಇದೆ, ಮೂರನೇದು ಉದ್ಯೋಗ ಅವಕಾಶಗಳು, ಲಾಂಗ್ ಟರ್ಮ್ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡ್ಲಿಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳಿದ್ರಿ ಅದು ಹೆಚ್ಚಾಗ್ಬೇಕು ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ನ ಒಂದು ಅಭಿಮತ. ಕರ್ನಾಟಕ ತೆಗೆದುಕೊಂಡಾಗ ಇಡೀ ದೇಶದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಲಾಸ್ಟ್ ಬಜೆಟ್ ಅಲ್ಲಿ 2025-26 ಅಲ್ಲಿ ಹೈಯೆಸ್ಟ್ ಇರೋದು 82,000 crores ಇರುವಂತದ್ದು. ಇಟ್ ಈಸ್ ಈಕ್ವಲೆಂಟ್ ಟು 20% ಆಫ್ ದಿ ಟೋಟಲ್ ಬಜೆಟ್ ಇರುವಂತದ್ದು. ಮತ್ತೆ ಈಗ 5 ಗ್ಯಾರಂಟೀಸ್ ಎಷ್ಟಿದೆ ಅಂತಂದ್ರೆ 60,000 crores ತಗೊಂಡ್ರೆ ಟೋಟಲ್ ಬಜೆಟ್ ಲಾಸ್ಟ್ ಇಯರ್ ತಗೊಂಡಾಗ 4,10,000 crores ಇರುವಂತದ್ದು. ಅದರಲ್ಲಿ 60,000 ಅಂದ್ರೆ 15% ಆಫ್ ದಿ ಬಜೆಟ್ ಇದೆ.
ನಾನೇನ್ ಹೇಳೋದು ಅಂತಂದ್ರೆ ಸುಪ್ರೀಂ ಕೋರ್ಟ್ ಈ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಇದು ಕರ್ನಾಟಕ ಸ್ಟೇಟ್ ಇಟ್ ಇಸ್ ಮ್ಯಾನೇಜಿಂಗ್ ವೆರಿ ವೆಲ್ ಸಮ್ ಹೌ. ಸಾಲ ಜಾಸ್ತಿ ಆಗ್ತಾ ಇರ್ಬೋದು, ಆದ್ರೂ ಮ್ಯಾನೇಜ್ ಮಾಡ್ತಾ ಇದೆ. ಫಿಸಿಕಲ್ ಡೆಫಿಸಿಟ್ ವಿತ್ ಇನ್ ದಿ 3% ಅಂದ್ರೆ FRBM ಆಕ್ಟ್ 2003 ನಲ್ಲಿ ಏನ್ ಬಂದಿದೆ ಅದ್ರ ಒಳಗಡೆನೆ ಇದೆ ಫಿಸಿಕಲ್ ಡೆಫಿಸಿಟ್. ಓಕೆ. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಗಮನಿಸಬೇಕಾಗಿರೋದು ಅಂತಂದ್ರೆ ಇದು ಬೇರೆ ಸ್ಟೇಟ್ ಗಳಲ್ಲಿ, ಈಗ ತಮಿಳ್ನಾಡು ತೆಗೆದುಕೊಳ್ಳಿ, ತಮಿಳ್ನಾಡಲ್ಲಿ ಯಾಕೆ ಒಂದು ಪ್ರಶ್ನೆ ಎದ್ದಿದೆ ಅಂದ್ರೆ ಅದು ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ಎಲ್ರಿಗೂ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ಬೇಕು ಅಂತ ಹೊರಟಿರುವಂತದ್ದು. ಈಗ ಆಲ್ರೆಡಿ ಡೆಸ್ಕಾಮ್ ಅಥವಾ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗಳು ತಮಿಳ್ನಾಡು ಒಂದನ್ನೇ ತೆಗೆದುಕೊಂಡಾಗ 1,25,00,000 ಅಥವಾ 1.125 lakh crores ಸಾಲ ಇರುವಂತದ್ದು ಅಲ್ಲಿ. ಅಷ್ಟು ಡೆಸ್ಕಾಂನವರು ಸಾಲವನ್ನ ಮಾಡಿರುವಂತದ್ದು. ಅಂದ್ರೆ ಅಷ್ಟೊಂದು ಸಾಲದಲ್ಲಿ ಮುಳುಗಿರುವಂತ ಕಂಪನಿಗಳಿಗೆ ಮತ್ತೆ ಅವರು ಈ ಒಂದು ಎಲ್ರಿಗೂ ಎಲೆಕ್ಟ್ರಿಸಿಟಿಯನ್ನ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆ ಕಂಪನಿಗಳಿಗೆ ಮತ್ತೆ ಲಾಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡಿದಾರೆ, ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ ಕೇಳ್ತಿರೋದು ಏನು ಅಂತಂದ್ರೆ ಈ ಒಂದು ಹಣವನ್ನ ಹೇಗ್ ಬರೆಸ್ತೀರಾ ಅನ್ನೋದು ಕಾರಣ ಅಲ್ಲಿ ಕೇಳಿರುವಂತದ್ದು. ಅದರಿಂದ ಈ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಎಲೆಕ್ಷನ್ ಮುಂಚೆ ಈ ಒಂದು 5 ಗ್ಯಾರಂಟೀಸ್ ಅಥವಾ ಗ್ಯಾರಂಟೀಸ್ ನ ಅನೌನ್ಸ್ ಮಾಡುವಂತದ್ದು ಅಥವಾ ಫ್ರೀ ಬೀಸ್ ನ ಅನೌನ್ಸ್ ಮಾಡುವಂತದ್ದು. ಎರಡನೇದು ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡದೇ ಇರುವಂತದ್ದು. ಅದಕ್ಕೆ ನನ್ನ ಒಂದು ಏನು ಸಜೆಷನ್ ಅಂತಂದ್ರೆ ಯಾವ ರೀತಿ FRBM ಆಕ್ಟ್ ಇದೆ, ಅದು 3% ಆಫ್ ದಿ GSDP ಅಥವಾ 3% ಆಫ್ GDP ಗಿಂತ ಕ್ರಾಸ್ ಆಗ್ಬಾರ್ದು ಅಂತ ಏನಿದೆ, ಆ ರೀತಿ ಒಂದು ಗ್ಯಾರಂಟೀಸ್ ಅಥವಾ ಫ್ರೀ ಬೀಸ್ ನು ಕೊಡ್ಬೇಕಾದಾಗ ಒಂದು ಮಿತಿಯಲ್ಲಿ ಇರ್ಬೇಕು ಪ್ರತಿಯೊಂದನ್ನು. ಅಂದ್ರೆ ಗ್ಯಾರಂಟಿಗಳೇ ಖರ್ಚಾಗ್ತಿದ್ರೆ ಈಗ ನೆಕ್ಸ್ಟ್ ಬಜೆಟ್ ಇದೆ ಸರ್, ಮಾರ್ಚ್ 6ಕ್ಕೆ ಸಿದ್ದರಾಮಯ್ಯನವ್ರ ಬಜೆಟ್ ಇದೆ. ಈಗ ಅಬಕಾರಿ ಆಗಿರ್ಬೋದು ಮತ್ತೆ ಮುದ್ರಾಂಕ ಶುಲ್ಕ ಆಗಿರ್ಬೋದು ಅದರ ಸ್ವಲ್ಪ ಕೊರತೆ ಕಂಡು ಬರ್ತಾ ಇದೆ, ಹಾಗಾಗಿ ಹೊರೆ ಆಗ್ಬೋದು ಅಂತ ಎಲ್ಲೊಂದ್ ಕಡೆ ಜನರ ಮೇಲೆ ಹಾಕ್ತಾರೆ ಅಂತೇಳಿ. ಬೆಲೆ ಏರಿಕೆ ಸಹಜವಾಗಿ ಆಗಾಗುತ್ತೆ, ಜನರ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದು ಸರ್ ನೀವು ಹೇಳಿದಂಗೆ GST ರೇಟ್ಸ್ ಯಾವಾಗ ಡೌನ್ ಸೈಜ್ ಮಾಡಿದ್ರು ರೇಟ್ಸ್ ನ, ಅದು ಇದು ಕೈಗಾರಿಕೆಗಳಿಗೆ ಹೆಲ್ಪ್ ಆಗ್ಲಿ ಅಂತ ಮಾಡಿದ್ರು. ಅದು ಸ್ಟೇಟ್ ಎಕ್ಸ್ಚೆಕರ್ ಮೇಲೆ ಅಥವಾ ಸ್ಟೇಟ್ ಗೆ ಕೊಡುವಂತ ಹಣದಲ್ಲಿ ತೊಂದರೆ ಆಗ್ತಾ ಇರುವಂತದ್ದು, GST ಕಲೆಕ್ಷನ್ ಕಡಿಮೆ ಆಗುವಂತದ್ದು, ಅದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ತೊಂದರೆ ಆಗ್ತಿರುವಂತದ್ದು. ಮತ್ತೆ ಅದು ಫಾರ್ಮುಲಾ, ಈವನ್ 16th ಫೈನಾನ್ಸ್ ಫಾರ್ಮುಲಾ ಕೂಡ ಅದು ಸ್ಟೇಟ್ ಗಳಿಗೆ ಅಷ್ಟೇನೋ ಅನುಕೂಲ ಆಗಿಲ್ಲ. ಒಂದ್ ಸ್ವಲ್ಪ ಏನಂದ್ರೆ 4,000 crores ಜಾಸ್ತಿ ಬರ್ಬೋದು ಕರ್ನಾಟಕ ಅಷ್ಟೇ, ಅದ್ಬಿಟ್ಟು ಅಂತ ಏನು ಜಾಸ್ತಿ ಹಣ ಸಿಗದೆ ಇರುವಂತದ್ದು. ಹಾಗಾಗಿ ಇರುವಂತ ಹಣದಲ್ಲಿ ಹೇಗೆ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಮಾಡುವಂತದ್ದು, ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಥವಾ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಅನ್ನು ಮಾಡಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನ ಮಾಡೋದ್ರ ಕಡೆ ಒಂದು ಸವಾಲಿದೆ ಸರ್ಕಾರಗಳಿಗೆ. ಈ ಒಂದು ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಅನ್ನು ನಾವು ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಅದ್ ತಗೊಂಡಾಗ ನಾವು ರಿವ್ಯೂ ಮಾಡ್ಬೇಕಾಗುತ್ತೆ ಈ ರೀತಿಯ ಪಾಲಿಸಿಗಳನ್ನ, ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಇರ್ಬೋದು, ಕಂಟ್ರಿ ಇರ್ಬೋದು ಮಾಡಿ ನಾವು ಒಂದು ಡಿಸಿಪ್ಲಿನ್ ಅನ್ನ ಮಾಡ್ಲೇಬೇಕಾಗುತ್ತೆ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಈ ಸ್ಟೇಟ್ ಸಾಲಗಳು ಜಾಸ್ತಿ ಆಗ್ತದೆ, ಇಂಟ್ರೆಸ್ಟ್ ಪೇಮೆಂಟ್ ಜಾಸ್ತಿ ಆಗುತ್ತೆ, ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗೋದಿಲ್ಲ. ಈಗ ಬೆಂಗಳೂರು ಸಿಟಿಯಲ್ಲಿ ಅಷ್ಟೊಂದು ಎಕ್ಸ್ಪೆಂಡಿಚರ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ರಿವ್ಯಾಂಪ್ ಮಾಡಬೇಕು, ಟ್ರಾಫಿಕ್ ಕಂಜೆಷನ್ ತುಂಬಾ ಇರುವಂತದ್ದು. ಅಲ್ಲ ನೀವು ಈಗ ಗ್ಯಾರಂಟಿ ವಿರೋಧ ಮಾಡ್ತಾರಲ್ಲ, ಬಡವರು ವಿರೋಧಿ ಬಿಜೆಪಿ ಹಾಗಾದ್ರೆ ನೋಡಿ, ನಾನು ಮತ್ತೊಮ್ಮೆ ಮೊದಲಿಂದ ಹೇಳ್ತಾನೆ, ಗ್ಯಾರಂಟಿಗಳ ಬಗ್ಗೆ ನಾವು ವಿರೋಧ ಮಾಡ್ತಿಲ್ಲ. ನಾನು ಹೇಳ್ತಾ ಇರೋದು 56,000 ಕೋಟಿ ಮೀಸಲಿಟ್ಟ ಮೇಲೆ ಕರೆಕ್ಟ್ ಆಗಿ ಜನರಿಗೆ ಯಾಕೆ ತಲುಪ್ತಾ ಇಲ್ಲ? ನೀವು ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿದಿರಾ, ಸರಿ, ಅದು ತಲುಪ್ತಾ ಇಲ್ಲ. ಯಾಕೆ 5,000 ಕೋಟಿ ಹೋದ ವರ್ಷದ ಫೆಬ್ರವರಿ ದುಡ್ಡು ಇನ್ನ ಯಾಕೆ ತಲುಪಿಲ್ಲ? ಜನರಿಗೆ 2,000 ಅಂತ ಹೇಳುದು ಲಕ್ಷ್ಮೀ ಹೆಬ್ಬಾಳ್ಕರ್ ನಿಮ್ಮ ಕಾಂಗ್ರೆಸ್ ಟೀಮ್ ಅಲ್ಲಿ 5,000 ಕೋಟಿ ನುಂಗಿ ನೀರು ಆಗ್ತದ? ಅದಕ್ಕೆ ಉತ್ತರನೇ ಇಲ್ಲ. 5,000 ಕೋಟಿ 1 ವರ್ಷ ಆಯ್ತಲ್ಲ. ಜನರಿಗೆ ಇನ್ನು ಎಲೆಕ್ಷನ್ ಬರುವಾಗ ಹಾಕ್ಬೇಕು ಅಂತ ಬರೀ ಎಲೆಕ್ಷನ್ ಅಜೆಂಡಾ ಮಾತ್ರ ನಿಮ್ ಗ್ಯಾರಂಟಿ. ಜನರ ಉದ್ಧಾರ ಮಾಡ್ಬೇಕಂತ ಏನಿಲ್ಲ, ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ. ನಾವು ಇದು ಜನರಿಗೆ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ. ನಿಮ್ಮ ಅಧಿಕಾರ ಇರುವಂತ ಇವಾಗ ನಾನು ಆವಾಗದಿಂದ ಮತ್ತೆ ಹೇಳ್ತಾ ಇದ್ದೀನಿ, ನಾವು ಕೊಟ್ಟಿರೋ ಮೋದಿ ಗ್ಯಾರಂಟಿಗೂ ಇವ್ರು ಕೊಡೋ ಗ್ಯಾರಂಟಿಗೂ ಯಾವ ತರ ವ್ಯತ್ಯಾಸ ಇದೆ ಅಂತ. ನಮ್ಮ ಸಮಯದಲ್ಲಿ ನಾನು ಮಾತಾಡ್ತೀನಿ. ಪ್ರಭು
ಒಂದ್ ನಿಮಿಷ ಹೇಳೋದೆಲ್ಲ ಬಿಡ್ಬೇಕು ಕೇಳಿಸ್ಕೊಂಡು ಮಾತಾಡಕ್ಕೆ. ಅಲ್ಲ ಮೇಡಮ್, ಉತ್ತರ ಬಜೆಟ್- ಕೊಡ್ಬೇಕು ನೀವು. ಬಜೆಟ್ ನಲ್ಲಿ ಇಬ್ರು ಕೊಡ್ತೀರಾ? ಇಲ್ಲ, ನಾನು ಓಕೆ. ಉತ್ತರ ಕೊಡ್ಬೇಕು, ಏನೇನೋ ನೀವೇ ಮಾತಾಡಿ, ಪಾಸ್ Yes, yes, ಮಾಡ್ತೀನಿ. yes, ಅಲ್ಲ, ನೀವು ಅದನ್ನ ಬರ್ತೀನಿ ಸರ್, ನಿಮ್ಮ ಹತ್ರ ಬರ್ತೀನಿ ಅಲ್ಲ, ಸರ್. ನಾನ್ ಹೇಳೋದು ಈಗ ನಾವು ಲ್ಯಾಪ್ಟಾಪ್ ಯಡಿಯೂರಪ್ಪನಿರುವ ಸೈಕಲ್ಗಳು ಕೊಟ್ಟು ಲ್ಯಾಪ್ಟಾಪ್ಗಳು ಕೊಟ್ಟು Okay. ಯೂನಿಫಾರ್ಮ್ಗಳು ಅವಾಗ ಕೊಟ್ಟು ಒಂದ್ ನಿಮಿಷ ಏರಿರಿ. ನಾವು ಹೇಳ್ತಾ ಇರೋದು ಅದ್ ನೋಡಿ, ಮಹಾಲಕ್ಷ್ಮಿ ಒಂದ್ ಬಾಂಡ್ ನಿಮಿಷ. ಮಾಡಿದ್ರಿ. ಬೊಮ್ಮಾಯಿ ಸರ್ ಬಂದಾಗ ರೈತರ ಮಕ್ಕಳಿಗೆ ಬಡವರಿಗೆ ರೈತ ವಿದ್ಯಾನಿಧಿ ಅಂತೇಳಿ ಸ್ಕಾಲರ್ಶಿಪ್ ಕೊಟ್ಟು ಇವರು ಸ್ಟಾಪೇ ಮಾಡ್ಬಿಟ್ರು. ಅದಾದ್ಮೇಲೆ ನಾವೆಲ್ಲರಿಗೂ 4,000 ಕೊಟ್ಟಿದ್ದೀವಿ. ಒಂದ್ ನಿಮಿಷ ಇರಿ ಸರ್, 4,000 ರೂಪಾಯಿ ಎಲ್ಲರಿಗೂ ವಿದ್ಯಾನಿಧಿ. 6,000 ರೂಪಾಯಿ ಕೇಂದ್ರದಿಂದ ರೈತರಿಗೆ ಅಂತ ಕೊಟ್ಟಿರೋದು, 4,000 ರೂಪಾಯಿ ಇವಾಗ ಕರ್ನಾಟಕದಲ್ಲಿ ಕೊಡೋದು, ಅದನ್ನು ಸ್ಟಾಪ್ ಮಾಡಿದ್ರು. ನೋಡಿ, ನಾವು ಡೈರೆಕ್ಟ್ ಅವಾಗ ಸೋಂಬೇರಿಗಳಾಗ್ಲಿಲ್ಲ ಅಲ್ಲ, ರೈತರಿಗೆ ಯಾರು? ಕೊಟ್ಟಿದ್ದೀವಿ. ಯಾರಿಗೆ ಇವ್ರು ಕೊಟ್ರೆ ಅವಶ್ಯಕತೆ ಇದೆಯೋ ಸೋಂಬೇರಿಗಳಾಗಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಕಾಂಗ್ರೆಸ್ ದಯವಿಟ್ಟು ಕೊಟ್ರೆ ಇವರು ಕೊಡುವ ಸೋಂಬೇರಿಗಳಾಗಲ್ಲ. ಗ್ಯಾರಂಟಿ ಮಾದೇವಪ್ಪಗೂ ಫ್ರೀ, ಕಾಕ ಪಾಟೀಲ್ ಫ್ರೀ ಮಾದೇವಪ್ಪ ಕೊಟ್ಟಿಲ್ಲ ನಾವು. free. ಅಲ್ವಾ? Okay, yes. ನಾವ್ ಯಾವತ್ತೂ ಆತರ ಕೊಟ್ಟಿಲ್ಲ. ನಾವು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ನಾನು ಮಾದೇವಪ್ಪ ಅವ್ರು ಅವ್ರು free ಹೇಳ್ತಾರ ನೋಡಿ. ನೋಡಿ, ನಾವ್ ಯಾವತ್ತಿದ್ರು ಭಾರತೀಯ ಜನತಾ Political ಪಾರ್ಟಿ speechಗಳನ್ನ ನೀವು ಸಬ್ಕಾ ನಿಮ್ಗೆ ಸಾಥ್, ಹೆಂಗ್ ಸಬ್ಕಾ ಬೇಕು ವಿಕಾಸ್, ಸಬ್ಕಾ ವಿಶ್ವಾಸ್, ಎಲ್ಲಿ ಸಬ್ಕಾ ತೋರ್ಸಿ? ಪ್ರಯಾಸ್ ಅಂತಲೇ ಇರೋದು ನಾವು. ಸಬ್ಕಾ ವಿನಾಶ ಆಗೋಗಿದೆ. ಒಂದ್ ನಿಮಿಷ. ಅಲ್ಲಿ ಸಮಾಜ ಇದೆ, ಎಲ್ರಿಗೂ ಇಲ್ಲಿ ಬಿಜೆಪಿ ವಿನಾಶ ಆಗೋಗಿದೆ. ಖಂಡಿತ ಇಲ್ಲ. ಈಗ ಸರ್ವರಿಗೂ ಸಮಬಾಳು, ಸಮಪಾಲು. ಸ್ಮಾಲ್ ಎಕ್ಸಾಂಪಲ್ Constitution ಪ್ರಕಾರ ಎಲ್ರಿಗೂ ಇದು ಕಲ್ಯಾಣ ರಾಜ್ಯ ಬಿಡಿ, ಬಿಡಿ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವರು ನಮ್ಮ ಇನ್ನೊಬ್ರು ಲೈನ್ ಇದ್ದಾರೆ, ಅವರು ಒಪ್ಕೋತಾರಂತ ಅನ್ಕೋತೀನಿ. ನೋಡಿ, ಒಂದು 15% ನಾವು ಕ್ಯಾಬಿನೆಟ್ಗೆ ಒಂದು 15% ನಮ್ಮ ಕರ್ನಾಟಕದಲ್ಲಿ 33 ಜನರಿಗೆ ಇಲ್ಲ 34 ಜನರಿಗೆ ಅಂತ ಲೆಕ್ಕ ಇರುತ್ತೆ, ಅಷ್ಟೇ ಕೊಡ್ಬೇಕಂತ ಇರುತ್ತೆ. ಇಲ್ಲಿ ಗ್ಯಾರಂಟಿ ಹೆಸರಲ್ಲಿ ಗ್ಯಾರಂಟಿಗಳನ್ನು ನೋಡ್ಕೊಳ್ಳಕ್ಕೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಅವರಿಗೆಲ್ಲ ಪ್ರತಿಯೊಂದು ತಾಲೂಕು ದುಡ್ಡುಗಳು ಕೊಟ್ಟು ಒಂದ್ ನಿಮಿಷ ಮಾತಾಡಕ್ ಬಿಡಿ ಸರ್. ಸಾಚ ಅಲ್ಲ. ನೋಡಿ, ನೀವು ಸರ್ಕಾರದಲ್ಲೂ ಅದನ್ನೇ ಮಾಡಿರೋದು. 4 ಜನ ಮಾಧ್ಯಮ ಸಲಹೆಗಾರನ್ನ ಇಟ್ಕೊಂಡಿರೋ ಯಡಿಯೂರಪ್ಪನವರು. ಯಾರು ದುಡ್ಡಲ್ಲಿ ಕೊಟ್ಟಿರೋದನ್ನ? 4 ಜನ ಮಾಧ್ಯಮ ಸಲಹೆಗಾರರು ಇಟ್ಕೊಂಡಿರ್ಲಿಲ್ವಾ? ಕ್ಯಾಬಿನೆಟ್ ದರ್ಜೆ ಕೊಟ್ಟಿರ್ಲಿಲ್ವಾ? ವಿಧಾನಸೌಧದಲ್ಲಿ ಆಫೀಸ್ ಕೊಟ್ಟಿರ್ಲಿಲ್ವಾ? ಅವ್ರ ಸಮಯ ನೀವು ಮಾಡಿದ್ರೆ ಇದಲ್ಲ. ನೀವು ಯಾವ ನೈತಿಕತೆ ಇಟ್ಕೊಂಡು ತಪ್ಪಿದ್ರೆ ಅರ್ಧ ಗಂಟೆ ಮಾತಾಡ್ಕೊಂಡು ಕೇಳಿಸ್ಕೊಂಡು ಕುತ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ. ಈಗ ನೀವು ಮಾತಾಡ್ತಿರೋದೆಲ್ಲ ಕೇಳಿಸ್ಕೊಂಡು ಕುತ್ಕೊಳ್ಳೋಕೆ ಬಂದಿಲ್ಲ ಮೇಡಮ್ ಇಲ್ಲಿ. ನೀವು ಮಾಡಿರುವಂತ ಯಡಿಯೂರಪ್ಪ ಕ್ಯಾಬಿನೆಟ್ ಕೊಡ್ತೀರಾ, ಅದು ಬಿಟ್ಟು ಇವತ್ತಿಗೆ 56 ಜನರಿಗೆ 130 ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ including ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು. 22 ಕೋಟಿ ಜನರ ಟ್ಯಾಕ್ಸ್ ದುಡ್ಡು ಸರ್ ಇದು. ನಿಮ್ಮ ಗ್ಯಾರಂಟಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೀವು ಇವತ್ತು ಪೆಟ್ರೋಲ್ ಬೆಲೆಯನ್ನ, ಡೀಸೆಲ್ ಬೆಲೆಯನ್ನ ಯಾಕೆ ಇಳಿಕೆ ಮಾಡಲಿಲ್ಲ? ಕರೆಕ್ಟ್. ಇದನ್ನು ಕೊಡ್ತೀರಲ್ಲ, ಜನರ ದುಡ್ಡು ತಾನೆ, ಕಾಂಗ್ರೆಸ್ ಪಕ್ಷದಿಂದ ಕೊಡ್ರಿ, ಜನರ ದುಡ್ಡು ಕೊಡ್ತೀರಾ? ಅಲ್ಲ ಮೇಡಮ್, ನೀವು ಹೇಳ್ತಾ ಇದ್ರಿ ಬಜೆಟ್ ನಲ್ಲಿ ಕೊರತೆ ಇದ್ರು, ಈಗ ಸಬ್ಸಿಡಿ ಕೇಂದ್ರದಿಂದ ಸಬ್ಸಿಡಿ ಕೊಡ್ತಾರೆ, ಅದೆಲ್ಲ ಬೇಕಾಗಾದ್ರೆ ನೋಡಿ, ನಾನು ಹೇಳ್ತಿರೋದು ಇದು ಜನ ಇದನ್ನು ಒಪ್ಕೋತಾರೆ ಪ್ರಭು, ಇವರು ಒಪ್ಕೊಂಡಿಲ್ಲ ಅಂದ್ರು. ಗ್ಯಾರಂಟಿ ಅನುಷ್ಠಾನಕ್ಕಿಂತ ಸಮಿತಿ HM ರೇವಣ್ಣ ಅವರ ಅವರಿಗೂ ಕೂಡ, ಅವರ ಸಮಿತಿಗೂ ಕೂಡ ಏನು ಸರ್ಕಾರದಿಂದ ಎಲ್ಲ ಅಲ್ಲ, ಏನ್ ದರ್ಜೆ ಅದು, ನಮ್ಮ ಸಚಿವ ಸಂಪುಟ ದರ್ಜೆ. ಜನರ ದುಡ್ಡು, ಜನರ ಟ್ಯಾಕ್ಸ್ ದುಡ್ಡು 33-34 ಜನರಿಗೆ ಕೊಡಬೇಕಾಗಿರೋದು, ಆಯ್ತು ಒಂದು 10 ಎಕ್ಸ್ಟ್ರಾ ಕೊಡಿ, 100ಕ್ಕಿಂತಲೂ ಜಾಸ್ತಿ ಜನಕ್ಕೆ ಅಷ್ಟೇ ಕೊಟ್ಟಿರೋದು. ಅಲ್ಲ, ಇದು ಯಾರ ದುಡ್ಡು ಇದು? ಅದ್ರ ಜೊತೆಗೆ ಹೆಸರು 2804 ಕೋಟಿ ಸಾಲದಲ್ಲಿದೆ ಹೆಸ್ಕಾಂ, ಇನ್ನ ಅದು ಕ್ಲಿಯರ್ ಆಗಿಲ್ಲ. ಆಮೇಲೆ ಯಾವುದೋ ನಿಗಮಗಳಿಗೆ ಸರಿಯಾಗಿ ಯಾರಿಗೂ ಸ್ಯಾಲರಿಗಳು ಆಗ್ತಾ ಇಲ್ಲ. ಎಷ್ಟೋ ಜನ ನಾವು ಈ ವಾಹಿನಿಯಲ್ಲಿ ಕೂತ್ಕೊಂಡು ಎಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಬರ್ದಿಟ್ಬಿಟ್ಟು ಸತ್ರು. ಅದಾದ್ಮೇಲೆ ಪೊಲೀಸರಿಗೆ ನಾ ಹೇಳೋದು, ಫ್ರೀ ಹ್ಯಾಂಡ್ ಇದೆಯಾ ಅಥವಾ ಗವರ್ಮೆಂಟ್ ಗ್ಯಾರಂಟಿ ಬಗ್ಗೆ ಮಾತಾಡಬೇಕು. ಈಗ ನೀವು ನಿಮ್ ತರ ತಲೆ ಗ್ಯಾರಂಟಿ ಹೆಸರಲ್ಲಿ ನಿಮ್ ಸರ್ಕಾರದಲ್ಲಿ ಉತ್ತರ ಸರ್. ಈಗ ಸರ್ ನೋಡಿ, ಈಗ ತೀರಾ ಬಡವರಿಗೆ ಅಥವಾ ಸಂತ್ರಸ್ತರಿಗೆ ಯಾರು ನಿರ್ಗತಿಕರಿದಾರೋ ಅವ್ರಿಗೆಲ್ಲರಿಗೂ ಸಿಗಲಿ ಸರ್. ಸುಪ್ರೀಂ ಕೋರ್ಟ್ ವಿರೋಧ ಮಾಡಿಲ್ಲ. ಈಗ ತಮ್ಮ ಸರ್ಕಾರದ ಅವಧಿಯಲ್ಲಿ APL ಕಾರ್ಡ್ ಎಷ್ಟು ಲಕ್ಷ ಫೇಕ್ ಅಂತ ಹೇಳಿ ನಿಮ್ನೇ ಸರ್ಕಾರ ಸರ್ವೆ ಮಾಡಿದ್ರು. ಹಾಗಾಗಿ ಇಲ್ಲಿ ಟ್ಯಾಕ್ಸ್ ಪೇರ್ಗೂ ಕೂಡ ಸಿಗ್ತಾ ಇದೆ ಸರ್, ಅದು ಇಲ್ಲಿ ಕಳವಳ ಆಗ್ತಿರೋದು. ಬಿಜೆಪಿ ಅವ್ರಿಗೆ ಎಂತ ದ್ವಿಗುಣ, ಎಂತ ಇದು ಇಬ್ಬಗೆ ನೀತಿ ಅಂದ್ರೆ, ಆರಂಭದಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳ್ಬಿಟ್ಟಿದ್ದಾರೆ, ನಾವು ಗ್ಯಾರಂಟಿ ಕೊಡೋವರೆಗೂ ಬಿಡಲ್ಲ, ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಗ್ಯಾರಂಟಿ ಕೊಟ್ಟ ಮೇಲೆ ನೀವು ಇವ್ರಿಗೆ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, ಅವ್ರಿಗೆ ಯಾಕೆ ಕೊಟ್ರಿ, ಇವ್ರಿಗೆ ಯಾಕೆ ಕೊಟ್ರಿ ಅಂತಾರೆ. ಈ ತರದ್ದು ಇದು ಇವ್ರದ್ದು ಬಾಲಿಶವಾದಂತ ಹೇಳಿಕೆಗಳು. ಅದಾದ ನಂತರ ಕೇಂದ್ರ ಸರ್ಕಾರ ಜನರ ಟ್ಯಾಕ್ಸ್ ದುಡ್ಡು ಅಂತ ಹೇಳ್ತಾರಲ್ಲ, ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡ್ಕೊಂಡ್ ಬಂದ್ರು. ಇವತ್ತು ಬೆಲೆ ಏರಿಕೆ 15% GST ಹಾಕ್ಬಿಟ್ಟು ಇವತ್ತು ಅದನ್ನ ಕಡಿಮೆ ಮಾಡ್ಕೊಂಡ್ಬಂದು, ಇವಾಗ 9 ವರ್ಷ GST ಹಾಕಿ 18% GST ತಿನ್ಬಿಟ್ಟು ಇವತ್ತು ಕಡಿಮೆ ಮಾಡಿ ಇವರೇ ಚಪ್ಪಾಳೆ ತಟ್ಟವ್ರು, ನಾವು GST ಕಡಿಮೆ ಮಾಡಿದ್ವಿ ಅಂತ. ಜನ ದ್ರೋಹಿಗಳು ಇವರು. ಅದಾದ್ಮೇಲೆ ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಬಿಡಿ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರು ಸಬ್ಸಿಡಿ ಬಿಡಿ ಅಂತ ಹೇಳಿದ್ರು.
ಎಲ್ಲ ಮಹಿಳೆಯರು ಸಬ್ಸಿಡಿ ಬಿಟ್ರು. ಇವತ್ತು ಗ್ಯಾಸ್ ಬೆಲೆ ಎಷ್ಟಾಯ್ತು? 1200 ರೂಪಾಯಿ ಆಗಿದೆ. ಮಹಿಳೆಯರ ಅಲ್ಲ ಸರ್, ಈಗ ಮಹಿಳೆಯರಿಗೆ ಇವತ್ತು ಅದನ್ನ ಯಾವ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಸಬ್ಸಿಡಿ ಈ ಗ್ಯಾಸ್ ಸಬ್ಸಿಡಿಯನ್ನು ಏನ್ ಮಾಡಿದ್ದಾರೆ? ಮಹಿಳೆಯರಿಗೆ ಏನ್ ಕೊಟ್ಟಿದ್ದಾರೆ? ಇವತ್ತು ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಮುಂದೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮುಂದೆ ಸರೆಂಡರ್ ಮೋದಿ ಆಗ್ಬಿಟ್ಟಿದ್ದಾರೆ. ಇವತ್ತು ಚಿನ್ನದ ಬೆಲೆ ಜಾಸ್ತಿ ಆಗಿದೆ, ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಅಕ್ಕಿನ ಕೊಡಿಸ್ತಾ ಇದ್ದಾರೆ, ಜನಕ್ಕೆ ಕೊಡ್ತಾ ಇಲ್ಲ ಇವರು. ಅಕ್ಕಿನ ಜನಕ್ಕೆ ಕೊಡ್ತೀವಿ ನಾವು ಫ್ರೀ ಆಗಿ ಅಂದ್ರೆ ಇವ್ರು ಬಿಡ್ತಾ ಇಲ್ಲ. ಅಕ್ಕಿನ ಕೊಡಿಸ್ತಾ ಇದ್ದಾರೆ. ಈ ತರ ಇವತ್ತು ನರೇಂದ್ರ ಮೋದಿ ಅಲ್ಲೆಲ್ಲ 32 ರೂಪಾಯಿಗೆ ಅಕ್ಕಿ ಮಾರಾಟ ಮಾಡ್ತೀನಿ ಅಂತ ಇವ್ರು ಬರ್ತಾ ಇದ್ದಾರೆ. ಈ ತರ ಬಾಲಿಕವಾದಂತ ಹೇಳಿಕೆಗಳನ್ನ ಕೊಟ್ಕೊಂಡು ಜನದ್ರೋಹಿಗಳು ಇವರು. ಇವತ್ತು ಜನದ್ರೋಹಿ ಕೆಲಸವನ್ನ ಇವತ್ತು ಬಿಜೆಪಿ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ಲಂಚ ಬಾಕಿ ಇವತ್ತೊಬ್ಬ ಶಾಸಕ ಸಿಗಾಕೊಂಡಿದ್ದಾರೆ ಲಂಚ ತಗೊಂಡು. ಯಡಿಯೂರಪ್ಪ ಕಣ್ಣೀರ್ ಹಾಕಿದ್ರು ನರೇಂದ್ರ ಮೋದಿ ಮುಂದೆ, ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು. ಇಂಥ ಭ್ರಷ್ಟಾಚಾರಿಗಳು ಇವರು. ಅದೆಲ್ಲ ಓಕೆ ಮೇಡಮ್, ಒಂದು ನಿಮಿಷ. 18 ಲಕ್ಷ ಕೋಟಿಯನ್ನ ಸಾಲ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಓಕೆ, ನೀವು ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ರಿ, ಓಕೆ ಐ ಅಗ್ರಿ. ಬಟ್ ನಿಮ್ಮ ನಾಯಕರು ಹೇಳ್ತಾ ಇದ್ದಾರೆ ಸರ್ ಅಭಿವೃದ್ಧಿ ಕೆಲಸ ಮಾಡಕ್ ಆಗ್ತಿಲ್ಲ, ಖಜಾನೆ ಇವತ್ತು ಯೋಜನೆಯನ್ನ ಎತ್ತಿನ ಹೊಳೆ ಯೋಜನೆಯನ್ನ ಜಾರಿಗೊಳಿಸಾಯ್ತು. ಬಂದಿಲ್ಲ, 3 ಲಕ್ಷ ಬಂದಿದೆ. ಇಲ್ಲ ಸರ್, ಬಂದಿದೆ. ಎತ್ತಿನ ಹೊಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಅದಾದ ನಂತರ ರಿಕ್ರೂಟ್ಮೆಂಟ್ ಗಳಾಗ್ತಾ ಇದಾವೆ. ಇವ್ರ ತರ PSI ಸ್ಕ್ಯಾಮ್ ಆಗಿಲ್ಲ, PSI ಸ್ಕ್ಯಾಮ್ ಆಗಿಲ್ಲ. ಇವತ್ತು ಇವ್ರು ಮಾಡಿರುವಂತಹ ಹಗರಣಗಳು, PWD ಇಲಾಖೆನಲ್ಲಿ ಮಾಡಿರುವಂತಹ ಹಗರಣಗಳನ್ನ ಇವತ್ತು ತೊಳಿತಾ ಕೂತಿದ್ದೀವಿ. ಇವ್ರು ಮಾಡಿರುವಂತ ಸಾಲ, ಇವ್ರು ಮಾಡಿರುವಂತ ಹಗರಣ, ಈ ಹಗರಣಗಳನ್ನ ಇದನ್ನ ಕ್ಲೀನ್ ಮಾಡಕ್ಕೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ಮೇಲೆ ಸಾಲ ಜಾಸ್ತಿ ಆಗಿತ್ತು ಅಂತ. ಸಾಲ 60,000 ಕೋಟಿ, 60,000 ಕೋಟಿ ಏನು? 60,000 ಕೋಟಿ ಯಾವ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್? ನಿಮ್ದೇನು ಇನ್ವೆಸ್ಟ್ಮೆಂಟ್ ಹೇಳಿ? ನಿಮ್ ಸರ್ಕಾರದಲ್ಲಿ ಏನ್ ಮಾಡಿದೀರಾ? ನಿಮ್ ಸರ್ಕಾರದಲ್ಲಿ ಯಾರಿಗ ಅನುಕೂಲ ಮಾಡ್ಕೊಟ್ಟಿದ್ದೀರಾ? ಯಾರಿಗ ಅನುಕೂಲ ಮಾಡ್ದೇನೆ ಸಾಲ ಮಾಡಿದವ್ರು ನೀವು. ಒಂದು PWD ನಲ್ಲಿ ಒಂದು 40% ಸರ್, ಈಗ ಸಿದ್ದರಾಮಯ್ಯ ಬಂದ್ಮೇಲೆ ಸಾಲದ ಹೊರೆ ಜಾಸ್ತಿ ಆಗಿದೆ. ಅದು ವ್ಯಕ್ತಿಗತವಾಗಿ 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಬರೀ ಸಿದ್ದರಾಮಯ್ಯ ಅವರು ಸಾಲ ಮಾಡಿದ್ದಾರೆ. 1.4 ಸಿದ್ದರಾಮಯ್ಯ ಅವರು ಸಾಲ ಮಾಡಿಲ್ಲ. ಇವತ್ತು ನಮ್ಮ ಸರ್ಕಾರ ಕೊಡಿ, ನಮ್ಮ ಕೇಂದ್ರ ಸರ್ಕಾರ ನಮಗೆ ಕೊಡ್ಬೇಕಾಗಿರುವಂತ ಪಾಲ್ ಕೊಡಿ. ನೀವು ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ? ಬಿಹಾರಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ? ಗುಜರಾತ್ಗೆ ಎಷ್ಟು ಕೊಡ್ತಾ ಇದ್ದೀರಾ? ನಮ್ಮ ರಾಜ್ಯಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ? ನಮ್ಮ ಹಣ ಕೊಡಿ ನಮ್ಗೆ, ನಮ್ಮ ಹಣ ಕೊಡಿ. ನಮ್ಮ ಹಣ ಕೊಡ್ದಲೆ ನೀವು, ನಮ್ಮ ಹಣ ಕೊಡ್ದಲೆ ಮಂಗಳೂರಲ್ಲಿ ಒಂದು ಫ್ಲೈಓವರ್ ಕಂಪ್ಲೀಟ್ ಮಾಡಕ್ಕಾಗಿಲ್ಲ ನಿಮ್ ಯೋಗ್ಯತೆಗೆ. ಸರ್ ಈಗ ಚಾರ್ಮಾಡಿ ಘಾಟ್ ಸೌಲಭ್ಯಗಳಿಗೆ ಸರ್, ಮೂಲಭೂತ ಸೌಲಭ್ಯಗಳು ಸರ್ ಓಪನ್ ಆಗಿಲ್ಲ ಸರ್. ಒಂದು ಗುಂಡಿ ಮುಚ್ಚಕ್ಕಾಗ್ತಿಲ್ಲ. ಸ್ಮಾರ್ಟ್ ಸಿಟಿಗಳು, ರಸ್ತೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಿದೆ ತೋರಿಸಿ ಬನ್ರಿ. ಸರ್ ಸ್ಮಾರ್ಟ್ ಸಿಟಿ ತೋರಿಸಿ. ಸಿದ್ದರಾಮಯ್ಯ ಒಂದು ಸ್ಮಾರ್ಟ್ ಸಿಟಿ ಗ್ಯಾರಂಟಿ ಕೊಡ್ತಾ ಇರೋದ್ರಿಂದ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರ ಒಂದೇ ಒಂದು ಸ್ಮಾರ್ಟ್ ಸಿಟಿಯನ್ನ ಕರ್ನಾಟಕದಲ್ಲಿ ನೀವು ತೋರಿಸಿ. ಒಂದು ಸ್ಮಾರ್ಟ್ ಸಿಟಿ ತೋರ್ಸಕ್ ಹೇಳಿ ಅವ್ರಿಗೆ. ಅದು 12 ವರ್ಷ ಆಗೋಯ್ತು, ಒಂದು ಸ್ಮಾರ್ಟ್ ಸಿಟಿ ಇಲ್ಲ, ಕಂಪ್ಲೀಟ್ ಆಗಿಲ್ಲ. ಎಲ್ಲಿದೆ ಸ್ಮಾರ್ಟ್ ಸಿಟಿ? ಎಲ್ಲ ನೀರ್ ಸಿಟಿ, ಎಲ್ಲ ಕೊಂಚೆ ಸಿಟಿ, ಎಲ್ಲ ಗಪ್ ಸಿಟಿ, ಯಾವ ಇದು ಇಲ್ಲ. ಸ್ಮಾರ್ಟ್ ಸಿಟಿನೂ ಇಲ್ಲ, ಏನೂ ಇಲ್ಲ. ಸಿಲಿಕಾನ್ ಸಿಟಿನ ನಾವು ಮಾಡಿದ್ದು, ಸಿಲಿಕಾನ್ ಸಿಟಿ ಮಾಡಿದ್ದು SM ಕೃಷ್ಣ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತದ್ದು ಸಿಲಿಕಾನ್ ಸಿಟಿ. ನೀವೇನ್ ಮಾಡಿದೀರಾ? ಕೈಗಾರಿಕೆಗಳನ್ನ ನಾವು ಮಾಡಿದ್ದು ದಾಬಾಸ್ಪೇಟೆಯಲ್ಲಿ, ಹೊಸನರಸಾಪುರದಲ್ಲಿ, ತುಮಕೂರಲ್ಲಿ, ಮೈಸೂರಲ್ಲಿ ಕೈಗಾರಿಕೆಗಳನ್ನ ನಾವು ಓಕೆ. ಒಂದು ಗ್ಯಾರಂಟಿ ಬಗ್ಗೆ ಸೂರ್ಯಮುಖರಾಜ್ ನೀವು ಒಂದೇ ಒಂದು ಸ್ಮಾರ್ಟ್ ಸಿಟಿ ತೋರಿಸ್ರಿ. ಬಡತನ ನಿರ್ಮೂಲ ಆಗಿದೆ, ಒಂದು ಸ್ಮಾರ್ಟ್ ಸಿಟಿ ತೋರಿಸಿ. ಮಹಿಳಾ ಸಬಲೀಕರಣ ಆಗಿದೆ, ಮಹಿಳಾ ಸಬಲೀಕರಣ ಆಗಿದೆ, ಬಡತನ ನಿರ್ಮೂಲ ಆಗಿದೆ. ಗ್ಯಾರಂಟಿ ಸ್ಮಾರ್ಟ್ ಸಿಟಿ ಬಗ್ಗೆ ಉತ್ತರ ಕೊಡಿ. ಸ್ಮಾರ್ಟ್ ಸಿಟಿ ತೋರಿಸಿ. ಬಜೆಟ್ ಏನಾಯ್ತು? ಅಭಿವೃದ್ಧಿನ ನಮ್ಮ ಕಣ್ಮುಂದೆ ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ, ಮಹಿಳಾ ಆರ್ಥಿಕತೆ ಸಬಲೀಕರಣ ಆಗಿದೆ ಗ್ಯಾರಂಟಿಯಿಂದ ಕರ್ನಾಟಕದಲ್ಲಿ. ಮೂಲಭೂತ ಸೌಕರ್ಯ
ಸೌಕರ್ಯ ಇಲ್ಲ ಅಥವಾ ಜಿಲ್ಲಾ ಆಸ್ಪತ್ರೆಗಳು ನೀವು ಕೊಡ್ಬೇಕು, ಸ್ಮಾರ್ಟ್ ಸಿಟಿ ತೋರಿಸ್ರಿ. ಸ್ಮಾರ್ಟ್ ಸಿಟಿ ತೋರಿಸಿ. ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಅದು ಕೇಂದ್ರ ಸರ್ಕಾರದ ಹೊಣೆ, ಕೇಂದ್ರ ಸರ್ಕಾರದ ಕಳಪೆ. ಅಲ್ಲ, ನಮ್ಮ ಹಣ ನಮ್ಗೆ ಕೊಡಿ ಅಂತ ಕೇಳ್ತಿದ್ದಾರೆ ಕೇಂದ್ರದ ಪಾಲು. ಸ್ಮಾರ್ಟ್ ಸಿಟಿ ಕಂಪ್ಲೀಟ್ ಮಾಡಿ, ಮೂಲಭೂತ ಸೌಕರ್ಯ ಸರ್, ಉತ್ತರ ಹೇಳ್ತಾರೆ. ಓಕೆ. ಉತ್ತರ ಕೊಡ್ತೀನಿ. ಅವ್ರು ಎಷ್ಟು ನೀವು ಎಷ್ಟು ಟ್ಯಾಕ್ಸ್ ರೂಪದಲ್ಲಿ ಬಂದಿದೆ, ಎಷ್ಟು ಡೆವಲ್ಯೂಷನ್ ಟ್ಯಾಕ್ಸ್ ಬಂದಿದೆ ಎಲ್ಲವನ್ನು ಹೇಳ್ತೀನಿ. ಒಂದು ವಿಶೇಷ ಗಂಭೀರವಾದ ವಿಷಯ ನಾನು ಇಲ್ಲಿ ಹೇಳಲೇಬೇಕು. ನಾವು 1 ರೂಪಾಯಿ ಕೊಟ್ಟರೆ 15% ಅಷ್ಟೇ ನಮಗೆ. ಒಂದು ನಾನು ಹೇಳಲೇಬೇಕು ಪ್ರಭು. ಈ ನಾವು ಏನು ನಮ್ಮ ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಕೊಡ್ತಾ ಇದೀವಲ್ಲ ಅದನ್ನ ನಾನು ವಿಷಯಾಂತರ ಮಾಡ್ತಾ ಇಲ್ಲ, ಗ್ಯಾರಂಟಿ ಬಗ್ಗೆನೇ ಮಾತಾಡ್ತೀನಿ. ಒಂದು ಬಹಳ ಕಳವಳಕಾರಿ ಗಂಭೀರವಾದ ವಿಷಯ ಏನಂದ್ರೆ 1,75,000 ಡೆತ್ ಅಕೌಂಟ್ಗೆ ದುಡ್ಡು ಹೋಗಿದೆ. ಸರಿಸುಮಾರು 840 ಕೋಟಿ. ಅದೇ ದುಡ್ಡು ಇದ್ರೆ ರಸ್ತೆಗಳು ಸರಿಯಾಗಿರೋದು. 840 ಕೋಟಿ 1,75,000 ಡೆತ್ ಅಕೌಂಟ್ಗೆ. ಇದು ನಮ್ಮ ಅನುಷ್ಠಾನ ಸಮಿತಿ ಮಾಡಿರೋದು. ಅನುಷ್ಠಾನ ಸಮಿತಿಗೆ ನೀವೇನ್ ಮಾಡಿದಿರಾ? ಏನ್ ಕೊಟ್ಟಿದ್ದೀರಾ ಅವರಿಗೆ? ಸಚಿವ ಸಂಪುಟ ದರ್ಜೆ. ಅದಕ್ಕೋಸ್ಕರ ಅದನ್ನ ನೋಡ್ಕೊಳ್ಳಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲಸಗಾರರನ್ನು ಅವರ ಮೆಂಬರ್ಗಳನ್ನು ನೇಮಿಸಿರೋದು. ಇಷ್ಟಾದ್ರೂ ಕೂಡ 1,70,000 ಡೆತ್ ಅಕೌಂಟ್ಗೆ 840 ಕೋಟಿ ಜನರ ಟ್ಯಾಕ್ಸ್ ದುಡ್ಡು. ಕಳವಳಕಾರಿ ಅಲ್ವಾ ಇದು? ಇದನ್ನ ನಾವು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ನಾವು ಪಕ್ಷ ಆಮೇಲೆ ಜನ ಇದನ್ನು ಒಪ್ಕೋತಾರೆ ಅಂತ ಅನ್ಕೋತೀನಿ. 2,000 ರೂಪಾಯಿ ಕೊಡ್ತಾರೆ, ಖಂಡಿತ ನಮ್ದು ವಿರೋಧ ಅಲ್ಲ. ಆದ್ರೆ ಡೆತ್ ಅಕೌಂಟ್ಗೆ ಹೋಗಿರೋ ದುಡ್ಡು ವಾಪಸ್ ತಗೊಳ್ತೀರಾ ನೀವು? ಈಗ 5,000 ಕೋಟಿನ ಏನ್ ಮಾಡಿದ್ರಿ? ಫೆಬ್ರವರಿ ದುಡ್ಡು ಏನಕ್ಕೆ ಕೊಡ್ತಾ ಇಲ್ಲ ಅಲ್ವಾ? ನಾವು ಹೇಳಿದ್ರೆ ನೀವು ತಪ್ಪು ಅಂತ ಹೇಳ್ತೀರಾ. ರೈತರ ಬಗ್ಗೆ ಮಾತಾಡ್ತೀರಾ. ಏನ್ ಮಾಡಿದಿರಾ ರೈತರಿಗೆ? ನಾವು ಕೊಡ್ತಾ ಮೈಸೂರ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಹೇಳ್ರಿ ಮಾಡಿದ್ರಿ. ನರೇಂದ್ರ ಮೋದಿ ಪ್ರತಿಭಟನೆ ಮಾಡಿದ್ರು. 800 ಜನ ರೈತರು ಸತ್ರು. ಒಬ್ರಿಗಾದ್ರೂ ಮೇಕೆದಾಟು ಯೋಜನೆ ಭದ್ರಾ ಬಗ್ಗೆನೇ ಮಾತಾಡೋಣ. ಈಗ ಮಾನ್ಯ ಉಪಮುಖ್ಯಮಂತ್ರಿಯವರಂತ ಡಿ.ಕೆ. ಶಿವಕುಮಾರ್ ಅವರು ಮಹದಾಯಿ ಬಗ್ಗೆ ಮೇಕೆದಾಟಿಗೆ ಅವರು ಏನು ವಾಕಥಾನ್ ಮಾಡಿದ್ರು. ಅವ್ರು ಬಂದು ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆಗೆ ನಮ್ಮ ನೀರು ನಮ್ಮ ಹಕ್ಕು ಅಂತ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಬಂದು ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮುಖ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕುಮಾರಸ್ವಾಮಿ ಅವರು ನಿಮ್ಮ ಜೊತೆಗಿದ್ದಾರಲ್ಲ, ಮೇಕೆದಾಟು ಯೋಜನೆಗೆ ರಾಜ್ಯ ಸರ್ಕಾರ ಡಿಪಿಆರ್ ಮಾಡಿದೆ. 5 ನಿಮಿಷದಲ್ಲಿ ಮಾಡ್ಕೊಂಡ್ ಬರ್ತೀನಿ ಅಂದ್ರು. 5 ನಿಮಿಷ ಆಗೋಯ್ತು. ಪಾದಯಾತ್ರೆ ಮಾಡಿರುವಂತ ಮಾನ್ಯ ಸಿದ್ದರಾಮಯ್ಯ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಬಂದು 2.5 ವರ್ಷ ಆಯ್ತು. ಮೇಕೆದಾಟಿದ ಒಂದು ಕಲ್ಲಾದ್ರೂ ಅಲ್ಲಾಡಿಸಿದ್ರ? ಭ್ರಷ್ಟಾಚಾರದಲ್ಲಿ ನೋಡಿ, ಜನರಿಗೆ ಸೌಕರ್ಯ ಇಲ್ಲ. ಅಭಿವೃದ್ಧಿ ವಿಚಾರ ಮಾತಾಡೋಣ. ಗವರ್ಮೆಂಟ್ ಹಾಸ್ಪಿಟಲ್ ನಾವು 5 ಕಿಲೋಮೀಟರ್ ರಸ್ತೆ ನೋಡಿರುತ್ತೆ. ಗವರ್ಮೆಂಟ್ ಹಾಸ್ಪಿಟಲ್ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಏನಾದ್ರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇವರು ಮಾಡೋ ಯೋಗ್ಯತೆ ಇಲ್ಲ, ತೆಗೆಯುವ ಯೋಗ್ಯತೆ ಇಲ್ಲ, ಖಂಡಿತ ಬರ್ತೀನಿ ಸರ್. ಬ್ರೇಕ್ ಸಮಯ ಬ್ರೇಕ್ ಬರ್ತೀನಿ. 1 ನಿಮಿಷ. ಕೃಷ್ಣರಾಜ್ ಸರ್, ಈಗ ಒಟ್ನಲ್ಲಿ ಒಟ್ನಲ್ಲಿ ಸರ್, ಯಾವುದೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ, ಒಟ್ನಲ್ಲಿ ಭವಿಷ್ಯದ ದೃಷ್ಟಿಯಿಂದ ಆರ್ಥಿಕತೆಗೆ ಒಂದೇ ನಿಮಿಷ ನನ್ನ ಪ್ರಶ್ನೆ ಮುಗಿಸ್ಬಿಡ್ತೀನಿ. ಓಕೆ ಮೇಡಮ್, ಒಂದೇ ನಿಮಿಷ ನನ್ನ ಪಾರ್ಟ್ ನೀವು ಕಿಸ್ಕೊಬಿಡಿ. 1 ನಿಮಿಷ. ಕೃಷ್ಣರಾಜ ಸರ್, ಇದು ಆರ್ಥಿಕತೆಗೆ ಮುಂದಿನ ಅಂದ್ರೆ ಭವಿಷ್ಯದ ದೃಷ್ಟಿಯಿಂದ ಮಾರಕ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾಲದ ಹೊರೆ ಕೂಡ ಹೆಚ್ಚಾಗ್ತಿದೆ ಕೇಂದ್ರದ್ದು ಮತ್ತು ರಾಜ್ಯದ್ದು ಕೂಡ. ಹಾಗಾಗಿ ಅದು ವ್ಯಕ್ತಿಗಳ ಮೇಲೆ ಇಂಡೈರೆಕ್ಟ್ ಆಗಿ ಪ್ರಭಾವ ಬಿದ್ದೇ ಬೀರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಬಹಳ ಸ್ಪಷ್ಟವಾಗಿದೆ. ನೀವು ವೆಲ್ಫೇರ್ ಪ್ರೋಗ್ರಾಮ್ಸ್ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅವರು. ಹೌದು, ಎಲ್ರಿಗೂ ಕೈಗೆಟುಕೋ ದರದಲ್ಲಿ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ ಮತ್ತೆ ಬಡವರಿಗೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಿ ಈ ರೀತಿಯ ಪೋಲ್ ಆಗುವಂತಹ ಅಥವಾ ಎಲ್ಲರಿಗೂ ಯಾರು ಶ್ರೀಮಂತರಿದ್ದಾರೆ ಅವ್ರಿಗೂ ಈ ಒಂದು
ಫ್ರೀ ಬೀಸ್ ನ ಕೊಡಬೇಡಿ ಅಂತ ಹೇಳಿರುವಂತದ್ದು. ಅದರಿಂದ ನಾವು ಅವ್ರನ್ನ ಆ ಒಂದು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ನ ಒಂದು ಆಶಯಗಳನ್ನ. Okay. ಏನಂತಂದ್ರೆ ಸರಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಹಣವನ್ನ ತೊಡಗಿಸಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಆರ್ಥಿಕ ಅಭಿವೃದ್ಧಿಗೆ, ಎಲ್ರಿಗೂ ಸಮಬಾಳು ಸಾಮಾಜಿಕ ಒಂದು ಏನು ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತೆ, ಸೋಷಿಯಲ್ ಜಸ್ಟಿಸ್ ಸಿಗುತ್ತೆ, ಎಲ್ಲರೂ ಎಂಪವರ್ಮೆಂಟ್ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಈ ಸರ್ಕಾರಗಳು ಯೋಚನೆ ಮಾಡಬೇಕು. ಅದರಿಂದ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಅದಕ್ಕೆ ಒಂದು ಕಾನೂನುಗಳು ಬರ್ಬೇಕಾಗುತ್ತೆ. ಈ ಒಂದು ಪಬ್ಲಿಕ್ ಮನಿನ ಗವರ್ನ್ ಮಾಡ್ಬೇಕಾದಾಗ ಯಾವುದೇ ಪಾರ್ಟಿಗಳಿರ್ಲಿ, ಅವರು ಇಷ್ಟು ಭಾಗವನ್ನ ಈ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಗೆ ಮಾಡ್ಬೇಕು, ಇಷ್ಟು ಪರ್ಸೆಂಟೇಜ್ ಬಜೆಟ್ ನಲ್ಲಿ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ಬೇಕು, ಮತ್ತೆ ಇಷ್ಟು ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ, ಶಿಕ್ಷಣ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಜಾಸ್ತಿ ಹಣವನ್ನ ಇಷ್ಟು ಪರ್ಸೆಂಟ್ ಮೀಸಲಾಗಿಡ್ಬೇಕು ಅನ್ನೋದನ್ನ ಮಾಡ್ಬೇಕು ಬಜೆಟ್ ಗಳಲ್ಲಿ. ಆವಾಗ ಇವ್ರಿಗೆ ಫ್ರೀಡಮ್ ಸಿಗೋದಿಲ್ಲ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ. ಹಾಗಾಗಿ ಒಂದು ದೇಶದ ಭವಿಷ್ಯದ ದೃಷ್ಟಿಯಿಂದಾಗಿ ಮತ್ತೆ ಒಂದು ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳುವಂತ ದೃಷ್ಟಿಯಿಂದಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನ ಫಿಸ್ಕಲ್ ಡಿಸಿಪ್ಲಿನ್ ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಸಾಲಗಳು ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಪೇಮೆಂಟ್ ಜಾಸ್ತಿ ಆಗುತ್ತೆ, ಸರ್ಕಾರದ ಹಣ ಈ ಒಂದು ಪೋಲಾಗುವಂತದ್ದು, ವೇಸ್ಟ್ ಆಗುವಂತದ್ದು ಹೆಚ್ಚಾಗ್ತದೆ. ಈಗ ಡೆಸ್ಕಾಂ ಅಲ್ಲಿ ಈಗ 125 lakh crores ತಮಿಳ್ನಾಡಲ್ಲಿ ಇದೆ ಅಂತಂದ್ರೆ ಅದು ಎಷ್ಟು ಲಾಸ್ ಅನ್ನು ಅನುಭವಿಸ್ತಾ ಇದೆ ಆ ಕಂಪನಿ. ಸೊ ಹೀಗಾಗಿ ನಾವು ಸರಿಯಾಗಿ ಶಿಸ್ತನ್ನು ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಭವಿಷ್ಯದ ಮಕ್ಕಳ ಮೇಲೆ ಅಥವಾ ಜನಾಂಗದ ಮೇಲೆ ನಾವು ಸಾಲವನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ, ಬಡತನದಲ್ಲೇ ಇರ್ಬೇಕಾಗುತ್ತೆ. ಈಗ ಬೇರೆ ರಾಷ್ಟ್ರಗಳನ್ನೆಲ್ಲ ನೋಡಿ, ಚೈನಾ, ಬೇರೆ ರಾಷ್ಟ್ರಗಳನ್ನ ನೋಡಿದಾಗ ಆರ್ಥಿಕವಾಗಿ ಬಹಳ ಸಬಲ ಆಗ್ತಾ ಇದ್ದಾವೆ. ಭಾರತ ಬಹಳ ಹಿಂದುಳಿದಂತ ರಾಷ್ಟ್ರ ಆಗಿದೆ ಇವತ್ತು ಕೂಡ. ಸರ್, ಈಗ ಉದ್ಯಮಿಗಳಿಗೆ ಇದು ಏನೋ ಗ್ಯಾರಂಟಿಯಿಂದ ಎಫೆಕ್ಟ್ ಆಗುತ್ತೆ ಅಂತ ಒಂದ್ ಕಡೆ ಚರ್ಚೆ ನಡೀತಾ ಇದೆ ಸರ್. ಉದ್ಯಮಿಗಳಿಗೆ ಈಗ ನೋಡಿ, ಎಲ್ರಿಗೂ ಈ ಒಂದು ಸರ್ಕಾರದ ಕಾರ್ಯಕ್ರಮಗಳು ಅವ್ರಿಗೆ ಸಬ್ಸಿಡಿ ಸಿಗ್ತಾ ಇದೆ. ಬೇರೆ ರೀತಿಲಿ ಹೇಳ್ತೀವಿ ಅಷ್ಟೇ. ಇವ್ರಿಗೆ ಫ್ರೀ ಬೀಸ್ ಅಂತಂದ್ರೆ ಅವ್ರಿಗೆ ಸಬ್ಸಿಡಿ. ಈಗ ಅವ್ರಿಗೆ ಲ್ಯಾಂಡ್ ಮೇಲೆ ಸಬ್ಸಿಡಿ ಸಿಗುತ್ತೆ, ಒಂದು ಕೈಗಾರಿಕೆ ಸ್ಥಾಪನೆ ಮಾಡುವಾಗ ಸಬ್ಸಿಡಿ ಸಿಗುತ್ತೆ, ಈಗ ರೈತರಿಗೆ ರಸಗೊಬ್ಬರದ ಮೇಲೆ ಸಬ್ಸಿಡಿ ಸಿಗುತ್ತೆ, ಎಲ್ಲರಿಗೂ ಎಕ್ಸ್ಪೋರ್ಟ್ ಮಾಡೋರಿಗೆ ಎಕ್ಸ್ಪೋರ್ಟ್ ಸಬ್ಸಿಡಿ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಸರ್ಕಾರದ ಕಾರ್ಯಕ್ರಮಗಳು ತಲುಪ್ತಾ ಇದಾವೆ. ಆದ್ರೆ ನಾವು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಎಲ್ಲೋ ತಪ್ಪು ಇಡುತ್ತಾ ಇದೀವಿ. ಇವ್ರಿಗೆ ಫ್ರೀ ಬೀಸ್ ಅಂತ ಕರೆದಿರೋದೇ ತಪ್ಪು, ಅಥವಾ ರೇವಡಿ ಅಂತ ಕರೆದಿರೋದೇ ತಪ್ಪು. ಈಗ ಬಡವರಿಗೆ ಈ ರೀತಿಯ ಕಾರ್ಯಕ್ರಮಗಳು ಮಾಡಿದಾಗ ಅದು ಫ್ರೀ ಬೀಸ್ ಅಂತ ಹೇಳ್ತಾ ಇರೋದು, ಅದು ಅರ್ಥ ಮಾಡ್ಕೊಂಡಿರೋದು ತಪ್ಪು ನನ್ನ ಅಭಿಪ್ರಾಯದಲ್ಲಿ. ಅದು ವೆಲ್ಫೇರ್ ಪ್ರೋಗ್ರಾಮ್ಸ್. ಆದ್ರೆ ಇದು ಎಲ್ರಿಗೂ ಅಂದ್ರೆ ಬಡವರು ಅಲ್ದೇದವ್ರಿಗೂ ಸಿಕ್ಕಿದಾಗ ಅದು ಫ್ರೀ ಬೀಸ್ ಆಗೇ ಆಗುತ್ತೆ. ಸೊ ಆ ಒಂದು ಡಿಸ್ಟಿಂಕ್ಷನ್ ನಾವು ಮಾಡೋದ್ರಲ್ಲಿ, ಸರ್ಕಾರಗಳು ಮಾಡೋದ್ರಲ್ಲಿ ಎಡವಿದಾವೆ. ಹಾಗೆ ಅದರಿಂದ ನೀವು ಕಾರ್ಯಕ್ರಮ ಮಾಡೋದಾದ್ರೆ ಬಡವರಿಗೆ ಮಾತ್ರ ಮಾಡಿ. ಅದರಲ್ಲೂ ಶಿಕ್ಷಣ, ಆರೋಗ್ಯ ಮತ್ತೆ ಮೂಲಭೂತ ಸೌಕರ್ಯಗಳು ಅಂತಂದ್ರೆ ವಸತಿ ಇರಬಹುದು, ನೀರಿರ್ಬಹುದು, ಎಲೆಕ್ಟ್ರಿಸಿಟಿ ಇರಬಹುದು, ಈ ಒಂದು ಟ್ರಾವೆಲ್ ಇರಬಹುದು, ರೋಡ್ಸ್ ಇರಬಹುದು. ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿ ಆರ್ಥಿಕವಾಗಿ ಸದೃಢಗೊಳಿಸಿ ರಾಷ್ಟ್ರವನ್ನ ಅಂತ ಹೇಳಿರುವಂತದ್ದು. ನಿಜ ನಿಜ. ಬರ್ತೀನಿ ಸರ್ ನಿಮ್ಮ ಹತ್ರ. ಒಂದೇ ನಿಮಿಷ ಮೇಡಮ್, ಮಾತಾಡಿದ್ರಿ. ಹೌದು ಅಲ್ಲ ಸರ್, ಈಗ ಕಾನೂನು ಬೈರಾತಿ ಕೊಲೆ ಪ್ರಕರಣ ಆಯ್ತು, ಬೈರಾತಿ ಬಸವರಾಜ್ ಕೊಲೆ ಪ್ರಕರಣ ಆಯ್ತು. RSS ಕಾರ್ಯಕರ್ತ ಒಬ್ಬ ಅತ್ಯಾಚಾರ ಮಾಡಿ ಸಿಗಾಕೊಂಡ. ಇವರಿಂದ ಬಿಜೆಪಿ ಅವರಿಂದಾನೇ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗ್ತಾ ಇದೆ. ಅಭಿವೃದ್ಧಿ ಕಾರ್ಯ ಒಬ್ಬ ಕಾಂಟ್ರಾಕ್ಟ್ ಇಂದ MLA, ಬಿಜೆಪಿ ಕೊರೋನಾ ಟೈಮಲ್ಲಿ ಸತ್ರಲ್ಲ, 700 ಜನ ರೈತರು ಸತ್ರ, ನಿಮ್ಗೇನು ಅನ್ಸಲ್ಲ? ATM ಮುಂದೆ ನಿಂತ್ಕೊಂಡು ಜನ ಸತ್ರಲ್ಲ, ಅದಕ್ಕೇನು ಅನ್ಸಲ್ವಾ ನಿಮ್ಗೆ? ಎಷ್ಟೊಂದು ಜನ ಸತ್ರಲ್ಲ, ಅದಕ್ಕೇನು ಅನ್ಸಲ್ವಾ? ಸರ್, ಈಗ ನೋಡಿ, ಅಲ್ಲಿ KSRTC, BMTC 4 ನಿಗಮಗಳಿಗೆ 1,000 ಕೋಟಿ ಸರ್ ಬಾಕಿ ಇದೆ. ಬಾಕಿ ಯಾರ ಕಾಲದಿಂದ ಇರೋದು? ಯಡಿಯೂರಪ್ಪ ಅವ್ರ ಕಾಲದಿಂದ ಬಾಕಿ ಇದೆ. ಯಡಿಯೂರಪ್ಪ ಅವ್ರ ಕಾಲದ ಸಂದರ್ಭದಲ್ಲಿ, ಬೊಮ್ಮಾಯಿ ಅವರ ಕಾಲದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇವ್ರು ಎಷ್ಟೋ ಜನನ ಕೆಲಸದಿಂದ ಕಿತ್ತಾಕಿದ್ರು. ಆ ಕೆಲಸದಿಂದ ಕಿತ್ತಾಕದವ್ರಿಗೆ 250 ಜನಕ್ಕೆ ಬಾಕಿ ಹಣವನ್ನ ಕೊಡ್ಬೇಕಾಗಿದೆ. ಇದು ಯಡಿಯೂರಪ್ಪ ಅವರ ಮತ್ತೆ ಬೊಮ್ಮಾಯಿ
ಇವರು ಸರ್, ಈಗ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಗ್ಯಾರಂಟಿಗೆ ಈಗ 11 ಲಕ್ಷ ರಾಜ್ಯ ಸರ್ಕಾರ 11 ಒಬ್ಬ ಕಾಂಟ್ರಾಕ್ಟರ್ ಹೌದು, ಒಬ್ಬ ಬಿಜೆಪಿ ಸರ್, ಈಗ ಗ್ಯಾರಂಟಿ ಹಣ ಹೊಂದಿಸಲಿಕ್ಕೆ ಪರದಾಡ್ತಾ ಇದೆ ಸರ್ಕಾರ. ನೆಕ್ಸ್ಟ್ ಯಾರು ಪರದಾಡ್ತಿಲ್ಲ? ಸರ್ಕಾರಿ ನೌಕರರ ಸಂಬಳ ಕಟ್ ಮಾಡ್ತಿರಂತೆ. ನೋಡಿ, ಖಂಡಿತವಾಗ್ಲೂ ಆ ಥರದ್ದೆಲ್ಲ ಆಗಲ್ಲ. ನೀವು ಇವ್ರು ಹೇಳಿದ್ರು ಮತ್ತೆ ಯಾಕೆ ಯಾವ್ದೇ suicide ಅಭಿವೃದ್ಧಿ ಮಾಡ್ಕೊಂಡ್ರು ಸರ್ಕಾರಿ ಉತ್ತರ ಕೊಡ್ಬೇಕಾ ಅಧಿಕಾರಿಗಳು? ಬೇಡವಾ? ಮೇಡಮ್, ಉತ್ತರ ಸರ್ಕಾರಿ ಕೇಳಿ. ಅಧಿಕಾರಿಗಳು suicide ಬರ್ಕೊಂತಾರೆ ನೀವು. ಮೇಡಮ್, ಉತ್ತರ ಕೇಳಿ. ಬರ್ಕೊಂತಾರೆ ನೀವು. ಮೇಡಮ್, ಉತ್ತರ ಕೇಳಿ. ಉತ್ತರ ಕೇಳಿ. ಸರ್ಕಾರಿ ವಾಲ್ಮೀಕಿ ನಿಗಮದ ಯಾಕೆ? ಚಂದ್ರಶೇಖರ್ ಬರ್ದಿಟ್ಬಿಟ್ಟು ಸತ್ತಿಲ್ಲ. Correct, ಮೇಡಮ್. ಯಾಕೆ ಹೌದು. ಹೋಗಲ್ಲ? ಪ್ರೆಷರ್ ಕೊಟ್ರೆ ಹೆಂಗ್ರಿ ಇರ್ತಾರ ಅವರು? ಶ್ರೀರಾಮ್ಲು ಪಿ ಎ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಲಿಲ್ವಾ? ಎಸ್ ಅದ್ರಲ್ಲಿ 18 ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಲಿಲ್ವಾ? 18 ಜನ. ಯಾವ ಕಾರಣಕ್ಕೋಸ್ಕರ ಗುತ್ತಿಗೆದಾರ ಸಂತೋಷ್ ಪಟೇಲ್. ನಾನು ನಿಮ್ಮ ಹತ್ರ ಗುತ್ತಿಗೆದಾರ ಸಂತೋಷ್ ಪಟೇಲ್ suicide ಮಾಡ್ಕೊಂಡಿಲ್ವಾ? ಈಶ್ವರಪ್ಪನ ಹೆಸರು ಇಟ್ಕೊಂಡು. ತಪ್ಪು ಮಾಡಿದ ನೋಡಿ, ಈಶ್ವರಪ್ಪನ ಹೆಸರು ಬರ್ದಿಟ್ಬಿಟ್ಟು ಸತ್ತೋಗ್ಲಿಲ್ವಾ? ಆಯ್ತು, ನಿಮ್ಮ ಅಬಕಾರಿ ಇಲಾಖೆ ಮುಚ್ಕೊಂಡ್ರಿ ಸುಮ್ನೆ. ನೀವೇನ್ ಮಾತಾಡ್ತೀರಾ? ಯಾವ ನೈತಿಕತೆ ಅಂತ ನೀವು ಮಾತಾಡ್ತೀರಾ? ನೀವು ಬರೀ ಇದೆ. ಅವರ ಮಗನ ನೀವು ಬರೀ ಇಲ್ಲ, ಉತ್ತರ ತಗೊಳ್ಳೋಣ ಸರ್. ಇಲ್ಲ. ಓಕೆ ಸರ್, ಈಗ ಗ್ಯಾರಂಟಿ ಜನರು ಕೇಳ್ತಾ ಇರೋದು ನನ್ ಕೆಲವೊಂದಿಷ್ಟು ಪರ್ಸನಲ್ ಆಗಿ ಪ್ರಶ್ನೆ ಮಾಡ್ತಾ ಇದ್ರು. ಗ್ಯಾರಂಟಿ ಇವರು 5 ವರ್ಷನ ಕಂಪ್ಲೀಟ್ ಕೊಡ್ತಾರಂತ. 26 ಲಾಸ್ಟ್ ಎಲ್ಲಿ ಕೊಡ್ತಾ ಇದ್ದಾರೆ? ಯಾವ್ದು ನೋಡಿ ಸರ್, 26 ಲಾಸ್ಟ್ ಐದು ಗ್ಯಾರಂಟಿ ಎಲ್ಲವನ್ನು ಮಾತಾಡೋಣ. ಗ್ಯಾರಂಟಿ ಒಂದೇ ನಿಮಿಷ ಉತ್ತರ ಕೊಡ್ತಾರೆ ಮೇಡಮ್. ಈಗ ಬಸ್ ಫ್ರೀ ಯಾವ ಗೊತ್ತಿರ್ಲಿಲ್ಲ. ಅಲ್ಲ, ಅವ್ರಿಗೆ ಗೊತ್ತಿರುತ್ತೆ ಉತ್ತರ. ಬಂದಿಲ್ಲ, ಮೇಡಮ್, ಸರ್ಕಾರ ಹೋದ ವರ್ಷ ಗೊತ್ತಿರುತ್ತೆ. ಜನವರಿದು ಬಂದಿಲ್ಲ, ಬರೀ ಎಲೆಕ್ಷನ್ ಟೈಮ್ ಅಲ್ಲಿ ಈಗ ಕಾಂಗ್ರೆಸ್ ಸಚಿವರು ಪಾಪ ಏನೋ ಅದಕ್ಕೆ ಉತ್ತರ ಬೇಕು. ಏನೋ ಪಾಪ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಅವರೇ ಯಾಕೆ ಕೊಡ್ತಾ ಇಲ್ಲ? ಅದೇ ಮೇಡಮ್, ಗ್ಯಾರಂಟಿ ಉತ್ತರ ಕೊಡ್ತಾರೆ ಸರ್ಕಾರ. ಬಸ್ಗಳ ಪರಿಸ್ಥಿತಿ ಈ ತರ ಇದೆ, ಸರ್, ಸಮಾಜದ ಪರಿಸ್ಥಿತಿ ಈ ತರ ಇದೆ. ಸರ್, ಈಗ 2026 ಎಲೆಕ್ಟ್ರಿಸಿಟಿದ್ದು ಇಲ್ಲಿ ಹೆಂಡತಿಗೆ 2000 ಕೊಟ್ಟು ಗಂಡನ ಹತ್ರ ಮೇಡಮ್, ಅದೇ ಕೇಳೋಣ, ಉತ್ತರ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇಲ್ವಲ್ಲ? ಬಸ್ ಡಬಲ್ ಚಾರ್ಜ್ ಯಾರ್ಯಾರು ಮಾಡ್ತಾರೆ. ಸರ್, ಈಗ 2026 ಲಾಸ್ಟ್ ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ಬಂದಾಗುತ್ತೆ ಗ್ಯಾರಂಟಿ ಅಂತ ನೆಕ್ಸ್ಟ್ ಇಯರ್ ಇಂದ. ಖಂಡಿತವಾಗ್ಲೂ ಕಳೆದ ಫೆಬ್ರವರಿ ಮೇಡಮ್, ಅದೇ ಉತ್ತರ ಕೊಡ್ತಾ ಇದ್ದಾರೆ ಮೇಡಮ್. ಜನರು ಕುತ್ಕೊಂಡು ಮಾತಾಡ್ರಿ. ನೀವೇ ಕುತ್ಕೊಂಡು ಮಾತಾಡ್ರಿ. ಒಬ್ಬರೇ ಕುತ್ಕೊಂಡು ಬಾಯ್ ಮೇಡಮ್, ಬರ್ತಾರೆ. ಒಂದೇ ನಿಮಿಷ. ಉತ್ತರ ಜನರು ಇಲ್ಲ. ಜನರ ಕೇಳ್ರಿ ಉತ್ತರ. ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, ಇವಾಗ ಮೊದಲನೇದು ಇವ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಯಾರಿಗೂ ಯೋಜನೆ ಇಲ್ಲ. 5 ಅಭಿವೃದ್ಧಿ ಹೇಳಿ. ಕೇಳಿಸ್ಕೊಳ್ರಿ ಫಸ್ಟ್ ತಾಳ್ಮೆಯಿಂದ. ಹೇಳ್ತಾ ಇದ್ದಾರೆ ಮೇಡಮ್. ಯಾವ ಇದನ್ನ ಎಲ್ಲಿಂದ ಕಲ್ತ್ಕೊಂಡು ಬರ್ತೀರಿ? ಐದು RSS ಅಲ್ಲಿ ಇದೆ ಅಂದ್ರೆ ಹೇಳ್ಕೊಡೋದು ನಿಮ್ಗೆ. ಬಾಯ್ ಬರ್ಕೊಳ್ಳೋದು. RSS ಬಗ್ಗೆ ಮತ್ತೆ ಕೂತ್ಕೊಳ್ಳಿ, ಮಾತಾಡ್ಬೇಡಿ, ಮತ್ತೆ 5 ಅಭಿವೃದ್ಧಿ ಹೇಳಿ. ಹೇಳಕ್ ಬಿಡಿ. ಎಸ್ ಮೇಡಮ್, ಖಂಡಿತ ಹೇಳ್ತಾರೆ. ನೀವು 5 ಅಭಿವೃದ್ಧಿ ಹೇಳಿ. ಹೇಳಿ. ಹಾ. ನೀವು ಈಗ ನೀವು ಮಾಡಿ, ಹಿಂದೆ ನಾನು ಯಡಿಯೂರಪ್ಪ ಹೇಳ್ತೀನಿ. ಸರ್ಕಾರದ 5 ಅಭಿವೃದ್ಧಿ ನಾನು ಹೇಳಿ. ಹೇಳ್ತೀನಿ 5 ಅಭಿವೃದ್ಧಿ. 5 ಅಭಿವೃದ್ಧಿ ನಾನು ಹೇಳಿ. ನಂಗೆ ಕೊಡಿ 5 ಅದೇ ಜೈಲ್ಗೆ ಹೋಗಿದ್ದ ಅಭಿವೃದ್ಧಿ. 50 ಅಭಿವೃದ್ಧಿ ಹೇಳ್ತೀನಿ ನಾನು. ಮೋದಿ ಸರ್ಕಾರ ಕೇಳಿಸ್ಕೊಳ್ಳಿ. ಮಾಡಿರೋದು. ಯಾವ ನೀವು 50 5 ಅಭಿವೃದ್ಧಿ ಹೇಳಿ. ಮಾಡಿದೀರಾ? ಮೇಡಮ್ ಹೇಳ್ತಾ ಇದ್ದಾರೆ. ಈಗ ಇವರ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರು. ಇವತ್ತು ಒಬ್ಬ ಬಿಜೆಪಿ MLA ಲಂಚ ತಗೊಂಬೇಕಾದ್ರೆ ಸಿಗಾಕೊಂಡಿದ್ದಾರೆ. ಯಾಕೆ? ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರ್ ಇಂದ ರಿಟೈನರ್ ವಾಲ್ಗೆ ಸರ್ಕಾರದ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ಲಂಚ ತಗೊಂಡಿದ್ರು. ಇದು ಅಭಿವೃದ್ಧಿ ತನಿಖೆ ಆಗ್ಲೇ ನಾನು ಅದಕ್ಕೆ ಉತ್ತರ ಇದು ಅಭಿವೃದ್ಧಿ ಕಾರ್ಯಕ್ಕೆ ಅಂತ ಫಂಡ್ ಕೊಟ್ಟಿಲ್ವಾ ಇವ್ರ ಶಾಸಕರುಗಳಿಗೆ? ಎಲ್ಲ ಯಾರಿಗೆ ಇವ್ರಿಗೆ ಕೊಟ್ಟಿದ್ದೀರಾ? ಪ್ರತಿಯೊಬ್ಬ ಐದು ಶಾಸಕರಿಗೆ ಕಾಂಗ್ರೆಸ್ ಪಕ್ಷದವರಿಗೆ 50 11 ಲಕ್ಷ ಲಂಚ ತಗೊಂಡ್ರೆ ಇವರು ಈ ತರ ದುಡ್ಡು ಕೊಟ್ಟರೆ ಲಂಚ ತಗೊಳ್ಳೋರಿಗೆ ಇವ್ರಿಗೆ ಇದನ್ನ ಬೇರೆ ಕೊಡ್ತಾರೆ. ನೀವು ಅಬಕಾರಿ ಕೋಟಿಗಟ್ಟಲೆ 6,000 ಕೋಟಿ ಬಗ್ಗೆ ಮಾತಾಡಿ. ಆರ್ ಬಿ ತಿಮ್ಮಾಪುರ್ ಇದ್ದಾಗ ಎಂ ಬಿ ಪಾಟೀಲ್ ಅವ್ರು ಇದಕ್ಕೆ ಬರೋಣ. ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ಎಂ ಬಿ ಪಾಟೀಲ್ ಅವ್ರು ಇದಕ್ಕೆ ಬರೋಣ. ಇವಾಗ ಇವ್ರ ಬಗ್ಗೆ ಹೇಳಿದ್ರಲ್ಲ KSIC ಮೇಡಮ್, ಇವತ್ತು ಅಭಿವೃದ್ಧಿ ಏನೆಲ್ಲ ಇದಾಗ್ತಿದೆ ಅಂತ ಹೇಳ್ತಿದ್ದಾರೆ. ಮೈಸೂರು ಸ್ಯಾಂಡಲ್ ಇವ್ರಿದ್ದಾಗ ಎಲ್ಲಿತ್ತು? ಇವ್ರಿದ್ದಾಗ 6 ಕೋಟಿ ಲಂಚ ತಗೊಂಡು ಸರಿ, ಈಗ ಸಿಗಾಕೊಂಡಿದ್ರು. ಏನ್ ಅಭಿವೃದ್ಧಿ ಇವತ್ತೇನ ಮಾಡಿದ್ದೀರಾ? 450 ಕೋಟಿಗೆ ಬಂದಿದೆ. ಸರ್, ಏನ್ ಅಭಿವೃದ್ಧಿ ಮಾಡಿದ್ದೀರಾ 450 ಹೇಳಿ ಕೋಟಿ ಸರ್. ಲಾಭದಲ್ಲಿದೆ ಇವತ್ತು ಮೈಸೂರು ಸ್ಯಾಂಡಲ್. ಸೊ ಇವರ ನಿಗಮ ಏನಿತ್ತು ಇವತ್ತು ನಮ್ಮ ಸರ್, ಅಭಿವೃದ್ಧಿ ಎಂ ಬಿ ಹೇಳಿ ಪಾಟೀಲ್ ಅವ್ರ ಸರ್. ಬಗ್ಗೆ Correct. ಏನಾಗಿದೆ? ಸರ್, ಈಗ ಆಮೇಲೆ ಹೌದು. ಕ್ವೀನ್ ಸಿಟಿ. ಅಭಿವೃದ್ಧಿ ಸರ್, ಹೇಳಿ. ಓಕೆ. ಒಂದು 5 ಅಭಿವೃದ್ಧಿ ಸರ್, ಹೇಳಿ. ಈಗ ನಾನು 50 ಆಮೇಲೆ ಅಭಿವೃದ್ಧಿ ಓಕೆ. ಹೇಳ್ತೀನಿ. ಕ್ವೀನ್ ಸಿಟಿ ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂತ ಕ್ವೀನ್ ಸಿಟಿ ಎಲ್ಲಾಗಿದೆ ಸರ್? 4,000 ಎಕರೆನಲ್ಲಿ ಕ್ವೀನ್ ಎಲ್ಲಾಗಿದೆ? ಸಿಟಿ ಎಲ್ಲಾಗಿದೆ? ಉದ್ಘಾಟನೆ ಎಷ್ಟು ಆಯ್ತಾ? ಕಾರಿಡಾರ್ಗಳಾಗಿದ್ದಾವೆ, ಎಲ್ಲಾಗಿದೆ? ಎಷ್ಟು ಎಲ್ಲಿ ಕೈಗಾರಿಕೆ ಸರ್ ಆಗಿದೆ? ಕಾರಿಡಾರ್ಗಳಾಗಿದ್ದಾವೆ, ಕೈಗಾರಿಕೆ ಮೆಟ್ರೋ ಎಲ್ಲೋ ಲೈನ್ ರಾಜ್ಯ ಓಪನ್ ಬಿಟ್ಟು ಆಗಿದೆ, ಓಡಿ ಹೋಗಿದೆ, ಅದನ್ನೇ ಹೇಳಿ. ಮೆಟ್ರೋ ಎಲ್ಲೋ ಲೈನ್ ಓಪನ್ ಆಗಿದೆ. ಇವ್ರು ಯಾರೋ ಒಬ್ಬ ಬಾಲಿಶ ಕರ್ನಾಟಕದಿಂದ ಸರ್, ಗ್ಯಾರಂಟಿ 5 ಆಗ್ತಾ ಲಕ್ಷ ಇದೆ. ಕೋಟಿ ಸಿದ್ದರಾಮಯ್ಯ ಗ್ಯಾರಂಟಿಗಳು ಆಗ್ತಾ ಇದೆ. ಏನ್ ಇನ್ವೆಸ್ಟ್ಮೆಂಟ್ ಆಗಿದೆ? ಯಾವ ಏನು ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಆಸ್ಪತ್ರೆ ಪರಿಸ್ಥಿತಿ ಶಿಕ್ಷಣ. ನೋಡಿ. ನೀರಾವರಿ ಎಲ್ಲಾನು ಪರಿಸ್ಥಿತಿ ಸಿಕ್ಕಿದೆ. ನೋಡಿ. Yes. ಶಾಲೆಗಳು KPS 7,000 ಶಾಲೆಗಳು ಮುಚ್ಚಿ 4,000 ಏಕೋಪಾಧ್ಯಾಯ ಶಾಲೆಗಳ ಪರಿಸ್ಥಿತಿ ಬೇಡ. ಅಲ್ಲ, ಇವರು ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಯಡಿಯೂರಪ್ಪ ಅವ್ರ ಕಾಲದಲ್ಲಿ ನೀವೇ ಶಾಲೆಗಳು ಮುಚ್ಚಿದ್ರಿ ಹೇಳಿ. ನಾವು KPS ಶಾಲೆಗಳನ್ನ ಅದು ತೆರೆದ್ವಿ. ನಾವು ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸರ್, KPS ಶಾಲೆಗಳನ್ನ ತೆರೆದ್ವಿ. ಮೇಡಮ್, ನಿಮ್ಮ ಅವಧಿ ಎಲ್ಲ ಆಗಿದೆ. ನಿಮ್ಮ ಅವಧಿಯಲ್ಲಿ ಮುಚ್ಚಿದ್ದೀರಾ? ಎಷ್ಟು ಶಾಲೆಗಳು ಮುಚ್ಚಿದ್ದೀರಾ ಅಂತ? 7,000 ಶಾಲೆಗಳು ನಿಮ್ಮಿಂದ ಏಕೋಪಾಧ್ಯಾಯ ಶಾಲೆಗಳ ಅಲ್ಲ, ನಿಮ್ಮಿಂದ ಪರಿಸ್ಥಿತಿ ಬೇಡ. ಏಕೋಪಾಧ್ಯಾಯ ಅಲ್ಲ, ನಾವು ಬಹುಪಧ್ಯಾಯ ಶಾಲೆಗಳನ್ನ ತೆಗಿತಾ ಹೇಳಿ ಸರ್, ಇದೀವಿ. ಹೇಳಿ ಸರ್. KPS ಶಾಲೆಗಳನ್ನ ತೆಗಿತಾ ಇದೀವಿ.
ಸಿದ್ದರಾಮಯ್ಯ ಜನಕ್ಕೆ 5 ಕೊಡ್ತಾ ಲಕ್ಷ ಇದ್ದೀರಿ. ಕೋಟಿಯಲ್ಲಿ ಏನ್ ಮಾಡಿದ್ರು? ನಿಮ್ಮ ಸರ್ಕಾರ ಐದು ಇದ್ದಾಗ ಅಭಿವೃದ್ಧಿ ನೀವೇನು ಅಂತ ಮಾಡೇ ಇಲ್ಲ. ಹೇಳ್ತಾ ಇಲ್ಲ ಸರ್. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಡೆ ಹೇಳಿದ್ರು, ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಕ್ವೀನ್ ಸಿಟಿ ಅಂತ ಸ್ಕ್ಯಾನರ್ ಹೇಳಿದ್ರು. ಇಲ್ಲ ಸರ್, ಸ್ಕ್ಯಾನರ್ಗಳು ಮೆಡಿಸಿನ್ ಇಲ್ಲ. ಇದಾವೆ. ಆಸ್ಪತ್ರೆಗೆ ಒಂದು ಎಲ್ಲ visit ಇವ್ರ ಕೊಡಿ. ಕಾಲದಲ್ಲಿ ಕೋಲಾರ ಕೊಟ್ಟಂತ ಜಿಲ್ಲಾ ಖಾಸಗಿ ಆಸ್ಪತ್ರೆಯಲ್ಲಿ ನೋಡಿ, ಇವತ್ತು 140 ಖಾಸಗೀಕರಣ ಕೋಟಿ ಮಾಡಿದ್ದು ಕೊಟ್ಟಿಲ್ಲ. ಇವರು ಮೊನ್ನೆ ದಿನೇಶ್ ಯಡಿಯೂರಪ್ಪ ಗುಂಡೂರಾವ್ ಅವರೇ ಕಾಲದಲ್ಲಿ ಹೇಳಿದ್ದಾರೆ. ಕೊಟ್ಟಂತ ಖಾಸಗೀಕರಣ ಇವತ್ತೆಲ್ಲ ಹಳೆ ತೆಗಿತಾರೆ. Okay. ಅದು Yes, ಯಾವ್ದೋ sir. ಇದನ್ನ ಖಾಸಗೀಕರಣ ಮಾಡಿದ್ದು ಇವರು ನೋಡಿ, Yes, sir. ಖಾಸಗಿ Okay, okay, madam, madam, okay. okay. Yes, ಇವರಿಂದ ಮಾಡಿದಂತ ಹಗರಣಗಳ ಅವಮಾನ ಮಾಡ್ತಾ ಇದ್ದಾರೆ. Madam, ಗೊತ್ತಾಗುತ್ತೆ. ಮುಂದೆ ಹೇಳಿ ಗೊತ್ತಾಗುತ್ತೆ. ಜನರ ಜೀವನ Okay. ನಿಜವಾಗ್ಲೂ ಕಷ್ಟ ಜನರು- ಆಗಿದೆ. ಜನರು ಉತ್ತರ ಕೊಡ್ತಾರೆ. ಗ್ಯಾರಂಟಿಯಿಂದ ಲೂಟಿ ಮಾಡ್ತಾ BJP ಇದ್ದಾರೆ. ಅವರಿಂದ ಕಷ್ಟ ಆಗಿದೆ. ಯಾರಿಗೆ ಅನುಕೂಲ ಆಗಿದೆ ಜನ ನಿರ್ಧಾರ ಮಾಡ್ತಾರೆ. ಥ್ಯಾಂಕ್ ಯು ಮುಕುಂದ ಸರ್, ಥ್ಯಾಂಕ್ ಯು ಮೇಡಮ್ ಕನ್ಸಿಡರ್ ಮಾಡಿ ನಿಮ್ಗೂ ಕೂಡ ಥ್ಯಾಂಕ್ ಯು. ಕೃಷ್ಣ ಸರ್, ನಿಮಗೂ ಕೂಡ ಭಾಗಿಯಾಗೋದಕ್ಕೆ ಡಿಬೇಟಲ್ಲಿ. ಎಸ್, ಈಗ ಅಂತೂ ಗ್ಯಾರಂಟಿಗಳ ಭರಾಟೆ ಅಂತೂ ಜೋರಾಗಿದೆ. ಬಟ್ ಜನರಿಗೆ ಅನುಕೂಲ ಅಂತೂ ಖಂಡಿತವಾಗಲಾಗಿದೆ. ಆದರೆ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಮತ್ತು ಕೆಲವು ಅನುಕೂಲಸ್ಥರೇನಿದ್ದಾರೆ, ಈ APL ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೋದು, ಮತ್ತು ತೆರಿಗೆನ ಕಟ್ಟುವಂಥರಾಗಿರ್ಬೋದು, ಯಾರು ಸ್ಥಿತಿವಂತರಿದ್ದಾರೋ ಅವ್ರನ್ನ ಖಂಡಿತವಾಗ್ಲೂ ಕೈ ಬಿಡಬೇಕು. ಸುಪ್ರೀಂ ಕೋರ್ಟ್ ಕೂಡ ಅದೇ ಹೇಳಿದೆ ಮತ್ತು ನಾವು ಕೂಡ ಅದನ್ನು ಹೇಳ್ತಾ ಇದ್ದೇವೆ. ಯಾರು ಕೂಡ ಇಲ್ಲಿ ವಿರೋಧ ಮಾಡ್ತಾ ಇಲ್ಲ. ಆ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು, ಮೂಲಸೌಕರ್ಯಗಳು ಜನರಿಗೆ ತಲುಪಬೇಕು ಅನ್ನುವಂಥ ಉದ್ದೇಶ ಎಲ್ಲರದ್ದು ಕೂಡ ಆಗಿದೆ.